ಓಂ ಶ್ರೀ ಸತ್ ಉಪಾಸಿಯೇ ನಮಃ. ನಮಸ್ತೆ ಅಸ್ತು ಭಗವಾನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ತ್ರಿವರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ಶಂಭವೇ ನಮಃ. ಇವತ್ತಿನ ದಿವಸ ವಿಶೇಷವಾಗಿ 15/9/2024 21/9/2024 ಶನಿವಾರದವರೆಗಿನ ವಾರ ಭವಿಷ್ಯ. ಈ ವಾರದಲ್ಲಿ ವಿಶೇಷವಾಗಿ ಪಕ್ಷಮಾಸ ಪ್ರಾರಂಭ ಆಗುತ್ತೆ. ಪಕ್ಷ ನೀವೆಲ್ಲರೂ ಕೂಡ ಭಗವಂತನಿಗೆ ಹೇಗೆ ಒಂದು ಕೃತಜ್ಞತಾಪೂರ್ವಕವಾದಂಥ ಒಂದು ಸೇವೆಯನ್ನು ಮಾಡ್ತಿರೋ ಹಾಗೆಯೇ ನಮಗೋಸ್ಕರವಾಗಿ ಜೀವವನ್ನು ಸವೆದು ಕಾಲವಾಗಿರ್ತಕ್ಕಂಥವ್ರಿಗೆ ನಮ್ಮ ಏಳಿಗೆಗೋಸ್ಕರವಾಗಿ ನಮ್ಮ ನೆಮ್ಮದಿಗೋಸ್ಕರವಾಗಿ ಆಸ್ತಿ ಅಡವು ಮತ್ತೊಂದು ಮಗದೊಂದು ಅವರ ಕಾಲ ಎಲ್ಲವನ್ನು ಕೂಡ ಸವಿಸಿರ್ತಾರೆ. ಅದಕ್ಕೋಸ್ಕರವಾಗಿ ಅವರಿಗೆ ಒಂದು ಕೃತಜ್ಞತಾಪೂರ್ವಕವಾಗಿ ಒಂದು ಪಕ್ಷ ಮಾಸ ಒಂದು ಹಿರಿಕರು ಮಾಡಿರ್ತಕ್ಕಂಥದ್ದು ಪಕ್ಷವನ್ನು ಮಾಡಿ ಹಿರಿಕರಿಗೆ ಒಂದು ಕೃತಜ್ಞತೆಯನ್ನು ಸಲ್ಲಿಸುವಂಥ ಒಂದು ಪ್ರಯತ್ನವನ್ನು ಮಾಡಿ. ಇನ್ನು ಈ ವಾರದಲ್ಲಿ 9 ಗ್ರಹಗಳ ಸ್ಥಿತಿಗತಿಗಳನ್ನು ನೋಡಿದಾಗ ವೃಷಭ ರಾಶಿಯಲ್ಲಿ ಗುರು ಇದ್ದಾನೆ, ಮಿಥುನ ರಾಶಿಯಲ್ಲಿ ಕುಜ ಇರ್ತಕ್ಕಂಥದ್ದು, ಸಿಂಹರಾಶಿಯಲ್ಲಿ ಬುಧನಿದ್ದಾನೆ ಮತ್ತು ಸಿಂಹರಾಶಿನಲ್ಲಿ ರವಿ ಇರ್ತಕ್ಕಂಥದ್ದು ಕನ್ಯಾ ರಾಶಿಗೆ ಪ್ರವೇಶವನ್ನು ತೆಗೆದುಕೊಳ್ತಾನೆ. ಕನ್ಯಾ ರಾಶಿಯಲ್ಲಿ ಕೇತು ಮತ್ತು ಶುಕ್ರ ಇದ್ದಾರೆ ವಾರ ಆರಂಭದಲ್ಲಿ. ತದನಂತರವಾಗಿ ಶುಕ್ರ ಬಂದು ಆ ನೀಚ ಪ್ರಭಾವದಿಂದ ಗ್ರಹಣ ಹಿಡಿದಿತ್ತು ಇಲ್ಲಿವರೆಗೆ ಶುಕ್ರನಿಗೆ. ಆ ಗ್ರಹಣ ಪ್ರಭಾವದಿಂದ ಹೊರಗಡೆ ಬರ್ತಕ್ಕಂಥ ಎಲ್ಲ ಸ್ಥಿತಿಗತಿಗಳು ಕೂಡ ಉಂಟು. ವಾರ ಅಂತ್ಯದಲ್ಲಿ ಶುಕ್ರ ತುಲಾರಾಶಿಗೆ ಪ್ರವೇಶವನ್ನು ತೆಗೆದುಕೊಳ್ತಾನೆ. ಇನ್ನು ಚಂದ್ರ ಬಂದು ಮಕರ, ಕುಂಭ, ಮೀನ, ಮೇಷ ಈ ರಾಶಿಗಳಲ್ಲಿ ಸಂಚಾರವನ್ನು ಮಾಡ್ತಾನೆ. ಕುಂಭರಾಶಿನಲ್ಲಿ ವಕ್ರ ಶನಿ ಇರ್ತಕ್ಕಂಥದ್ದು ಮತ್ತು ರಾಹು ಮೀನ ರಾಶಿನಲ್ಲಿ ಇರ್ತಕ್ಕಂಥದ್ದು. 9 ಗ್ರಹಗಳ ಸ್ಥಿತಿಗತಿಗಳು ಈ ರೀತಿಯಲ್ಲಿರೋದ್ರಿಂದ ಏನು ಫಲವನ್ನು ಅನುಭವಿಸಬಹುದು ಈ ಒಂದು ವಾರದಲ್ಲಿ ಅಂತಕ್ಕಂಥ ರೀತಿಯಲ್ಲಿ ನೋಡಿದಾಗ, ಮೇಷರಾಶಿನವ್ರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಸ್ವಲ್ಪ ಮೇಷರಾಶಿನವ್ರಿಗೆ ಸ್ವಲ್ಪ ಬಲಹೀನದ ಒಂದು ಪ್ರಭಾವ. ಹಾಗಾಗಿ ಸ್ವಂತ ಉದ್ಯಮ ವ್ಯಾಪಾರ ವ್ಯವಹಾರಗಳು ಅಷ್ಟೊಂದು ಅನುಕೂಲಕರ ವಾತಾವರಣವನ್ನು ನಿರ್ಮಾಣ ಮಾಡುವಂಥ ಸಾಧ್ಯತೆಗಳು ಇರುವುದಿಲ್ಲ ಅಂತಕ್ಕಂಥ ಒಂದು ಪರಿಸ್ಥಿತಿಗಳು. ಆರ್ಥಿಕವಾದಂಥ ಸ್ಥಿತಿಗತಿಗಳು ವಾರ ಅಂತ್ಯದಲ್ಲಿ ಶುಕ್ರ ಪ್ರವೇಶ ಆದ ಮೇಲೆ ಏನಾದರೂ ಸ್ವಲ್ಪ ಬದಲಾವಣೆಗಳಾಗ್ಬೋದು. ಅಲ್ಲಿವರೆಗೂ ಕೂಡ ಅಂಥ ಅನುಕೂಲದ ಒಂದು ಸ್ಥಿತಿಗತಿಗಳನ್ನು ನೋಡೋದಕ್ಕೆ ಸಾಧ್ಯವಾಗುವುದಿಲ್ಲ ಅನ್ನೋ ರೀತಿಯಾದಂಥ ವಾತಾವರಣ. ದಾಂಪತ್ಯ ಸೌಖ್ಯ ಅಂತಕ್ಕಂಥದ್ರಿಗೆ ಸ್ವಲ್ಪ ಅಷ್ಟೊಂದು ಅನುಕೂಲಕರ ವಾತಾವರಣಗಳಿರುವುದಿಲ್ಲ ಮತ್ತು ಸಂಗಾತಿ ಆರೋಗ್ಯ ಹದಗೆಡ್ತಕ್ಕಂಥದ್ದು, ಪಾಲುದಾರಿಕೆ ವ್ಯವಹಾರವೂ ಕೂಡ ನಿಮಗೆ ಸ್ವಲ್ಪ ಸಮಸ್ಯೆಯನ್ನು ತರುವಂಥ ಸಾಧ್ಯತೆಗಳು ಉಂಟು ಅಂತ ಹೇಳ್ತದೆ. ಸ್ಥಿರಾಸ್ತಿ ವ್ಯವಹಾರಗಳು ಅಷ್ಟೊಂದು ಸುಸೂತ್ರವಾಗಿ ಆಗುವುದಿಲ್ಲ ಅನ್ನೋ ರೀತಿಯಾದಂಥ ಸ್ಥಿತಿ ನಿರ್ಮಾಣವಾಗ್ತಕ್ಕಂಥದ್ದು ಉಂಟು. ಹಾಗಾಗಿ ಸ್ವಲ್ಪ ಜಾಗ್ರತೆಯಿಂದ ನೋಡಬೇಕಾಗತ್ತೆ. ವಿದ್ಯಾಭ್ಯಾಸದಲ್ಲಿ ಒಂದು ತಕ್ಕ ಮಟ್ಟಿಗೆ ಪರವಾಗಿಲ್ಲ, ಜ್ಞಾನಾರ್ಜನೆ ಮಾಡಿಕೊಳ್ತಕ್ಕಂಥ ಯೋಗ ಫಲಗಳೆಲ್ಲವೂ ಕೂಡ ಇರುತ್ತೆ. ಮಕ್ಕಳ ಜೀವನದಲ್ಲಿ ಏನೋ ಬದಲಾವಣೆಗಳು ಆಗುತ್ತೆ ಅನ್ನೋ ರೀತಿಯಿಂದ ಭರವಸೆ ಮೂಡುತ್ತೆ. ಒಂದು ಸರ್ಕಾರಿ ಅಧಿಕಾರಿಗಳಿಂದ ರಾಜಕೀಯ ವ್ಯಕ್ತಿಗಳಿಂದ ಏನಾದರೂ ಕೆಲಸ ಕಾರ್ಯಗಳು ಮಾಡಿಕೊಳ್ಬೇಕು ಅಂದರೆ ಅಲ್ಲಿ ಸ್ವಲ್ಪ ಅನುಕೂಲಕರ ವಾತಾವರಣ ನಿರ್ಮಾಣವಾಗಬಹುದು. ಕೋರ್ಟ್ ಕೇಸ್ಗಳಲ್ಲಿ ಸ್ವಲ್ಪ ನಷ್ಟಗಳಾಗ್ತಕ್ಕಂಥ ಸ್ಥಿತಿ, ಆಕಸ್ಮಿಕವಾದಂಥ ಹವಗಳಿಂದ ಸ್ವಲ್ಪ ನಷ್ಟಗಳನ್ನು ನೋಡ್ತಕ್ಕಂಥದ್ದು ಮತ್ತು ತೊಂದರೆ ತಾಪತ್ರೆಗೆ ಸಿಕ್ಕಾಕೊಳ್ತಕ್ಕಂಥ ವಾತಾವರಣಗಳೆಲ್ಲವೂ ಕೂಡ ನಿರ್ಮಾಣವಾಗಿ ಬರುವಂಥದ್ದು ಉಂಟು ಅಂತ ಹೇಳ್ತದೆ. ಬಡ್ತಿ ವಿಚಾರಕ್ಕೆ ಸಂಬಂಧಪಟ್ಟಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಅಲ್ಲಿ ಅಷ್ಟೊಂದು ಅನುಕೂಲಕದ ಒಂದು ವಾತಾವರಣ ನಿರ್ಮಾಣವಾಗುವಂಥ ಸಾಧ್ಯತೆಗಳು ಇರುವುದಿಲ್ಲ. ಉದ್ಯೋಗದ ಹುಡುಕಾಟದಲ್ಲಿರ್ತಕ್ಕಂಥವ್ರಿಗೆ, ಸೇವಾ ವೃತ್ತಿ ಉದ್ಯೋಗ, ಕಂಪನಿಗಳಲ್ಲಿ ಉದ್ಯೋಗನ ಹುಡುಕಾಟದಲ್ಲಿರ್ತಕ್ಕಂಥವ್ರಿಗೆ ಅಷ್ಟೊಂದು ಅನುಕೂಲದ ಒಂದು ಸ್ಥಿತಿಯನ್ನು ನೋಡುವಂಥ ಸಾಧ್ಯತೆಗಳು ಇರುವುದಿಲ್ಲ ಅಂತಕ್ಕಂಥ ರೀತಿಯಲ್ಲಿ ಕಾಣ್ತದೆ. ಮೇಲಧಿಕಾರಿಗಳಿಂದ ಏನಾದರೂ ಕೆಲಸ ಕಾರ್ಯ ಆಗಬೇಕು ಅಂದರೆ ಅಲ್ಲೂ ಕೂಡ ಅಡೆತಡೆಗಳಾಗುವಂಥ ಸಾಧ್ಯತೆಗಳಿರುತ್ತೆ. ಆರೋಗ್ಯದ ವಿಚಾರಕ್ಕೆ ಸಂಬಂಧಪಟ್ಟಂಥ ಗಂಭೀರವಾದಂಥ ಸಮಸ್ಯೆಗಳೇನಿರುವುದಿಲ್ಲ. ಸ್ವಲ್ಪ ಈ ಗುಪ್ತವ್ಯಾಧಿ, ಈ ಪೈಲ್ಸು ಪಿಷರಿ ಸಂಬಂಧಪಟ್ಟಂಥ ವ್ಯತ್ಯಾಸ, ತಿಂಗಳ ದೋಷವಿರ್ತಕ್ಕಂಥವ್ರಿಗೆ, ಇನ್ಫೆಕ್ಷನ್ಸ್ ಇರ್ತಕ್ಕಂಥವ್ರಿಗೆ, ದೃಷ್ಟಿದೋಷಗಳಿಂದ ಮತ್ತು ಚರ್ಮ ಸೋಂಕು, ರಕ್ತದಲ್ಲಿ ಸ್ವಲ್ಪ ಕಂಟೆಂಟ್ ಕಡಿಮೆ ಆಗ್ತಕ್ಕಂಥದ್ದು, ಈ ವ್ಯತ್ಯಾಸವಿರ್ತಕ್ಕಂಥವ್ರಿಗೆ ಸಣ್ಣ ಪುಟ್ಟದಾದಂಥ ವ್ಯತ್ಯಾಸ ಆಗಬಹುದು. ಬಿಟ್ಟರೆ ಗಂಭೀರತೆಯನ್ನು ಪಡೆದಂಥ ಸಾಧ್ಯತೆಗಳು ಇರುವುದಿಲ್ಲ ಅಂತಕ್ಕಂಥ ರೀತಿಯಲ್ಲಿ ಕಾಣ್ತದೆ. ಮೇಷರಾಶಿನವ್ರಿಗೆ ಸಂಬಂಧಪಟ್ಟಂತೆ ಇರುವಂಥ ಸಣ್ಣ ಪುಟ್ಟದಾದಂಥ ದೋಷ ಹೋಗಬೇಕು ಅಂದರೆ ಒಂದು ಕೆಲಸ ಮಾಡಿ. ನಿಮಗೆ ಲಗ್ನಾಧಿಪತಿಯಾದಂಥವನೇ ಬಲಹೀನನಾಗಿ ಕುಳಿತಿರೋದ್ರಿಂದ ಆದಷ್ಟು ಕೂಡ ನಿಮ್ಮ ಕುಲದೇವತೆಗೆ ಉದ್ದಿನ ಬೇಳೆಯಿಂದ ಮಾಡಿರ್ತಕ್ಕಂಥ ಯಾವುದಾದ್ರೂ ಒಂದು ಪ್ರಸಾದ ನೈವೇದ್ಯವನ್ನು ಮಾಡಿಬಿಟ್ಟು 4 ಜನಕ್ಕೆ ಹಂಚ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡಿ.
ಖಂಡಿತ ಅನುಕೂಲವಾಗುತ್ತೆ, ಚಿಂತೆ ಮಾಡುವಂಥದ್ದು ಬೇಡ. ಆದರೂ ಕೂಡ ಶುಕ್ರನ ಪ್ರಭಾವ ನಿಮಗೆ ರಕ್ಷಣೆಯಾಗಿ ನಿಲ್ಲಬಹುದು. ಅಂದರೆ ಒಂದು ಹೆಣ್ಣಿನ ಸಹಕಾರದಿಂದ, ಸಹೋದರಿ ಆಗ್ಬೋದು, ಮಗಳಾಗ್ಬೋದು, ಹೆಂಡತಿ ಆಗ್ಬೋದು, ಸಹಕಾರದಿಂದ ನಿಮಗೆ ಬರತಕ್ಕಂಥ ತಾಪತ್ರೆಗಳು ಸ್ವಲ್ಪ ತಡೆ ಆಗುವಂಥ ಸಾಧ್ಯತೆಗಳು, ಮತ್ತು ಅವರ ಸಹಕಾರದಿಂದ ನಿಮ್ಮ ತೊಂದರೆ ತಾಪತ್ರೆಗಳಿಗೆ ಒಂದು ರಕ್ಷಣಾತ್ಮಕವಾದಂಥ ವ್ಯವಸ್ಥೆ ಇರುತ್ತೆ, ಚಿಂತೆ ಬೇಡ. ಇನ್ನು ವೃಷಭ ರಾಶಿನವರಿಗೆ ಸಂಬಂಧಪಟ್ಟಂತೆ ಇಲ್ಲಿಯವರೆಗೆ ಒಂಥರ ಗ್ರಹಣ ಇಡದಂಥ ಒಂದು ಪರಿಸ್ಥಿತಿ ಇತ್ತು ವೃಷಭ ರಾಶಿನವರಿಗೆ. ಈಗ ಸ್ವಲ್ಪ ರಿಲ್ಯಾಕ್ಸ್ ಆಗುವಂಥ ಪರಿಸ್ಥಿತಿಗಳು ಬರಬಹುದು ಅಂತಕ್ಕಂಥ ರೀತಿಯಲ್ಲಿ ಕಾಣ್ತದೆ. ಸ್ವಂತ ಉದ್ಯಮ, ವ್ಯಾಪಾರ, ವ್ಯವಹಾರ ಸ್ವಲ್ಪ ಚೇತರಿಕೆಯನ್ನು ಕಾಣತಕ್ಕಂಥದ್ದು ಮತ್ತು ಅಭಿವೃದ್ಧಿನ ಕಾಣುವಂಥ ಸಾಧ್ಯತೆ. ಆರ್ಥಿಕವಾದಂಥ ಸ್ಥಿತಿಗತಿಗಳಲ್ಲಿ ಸ್ವಲ್ಪ ಸುಧಾರಣೆ ಆಗ್ತಕ್ಕಂಥ ವಾರವಾಗಿ ಪರಿವರ್ತನೆ ಆಗ್ತಕ್ಕಂಥದ್ದೆಲ್ಲವೂ ಕೂಡ ಉಂಟು ಅಂತ ಹೇಳ್ತದೆ. ಈ ಸಂದರ್ಭ ಅಂತಕ್ಕಂಥದ್ದು ನಿರೀಕ್ಷಿತ ಪ್ರಮಾಣದಲ್ಲಿಲ್ಲ ಅಂದ್ರೂ ಕೂಡ ಒಂದು ತಕ್ಕ ಮಟ್ಟಿನ ಒಂದು ಸುಧಾರಣೆ ಅಂತೂ ಆಗುವಂಥ ಸಾಧ್ಯತೆಗಳು ಬರ್ಬೋದು. ಎಲ್ಲಿಂದ ಬರುತ್ತೋ, ಹೇಗೆ ಬರುತ್ತೋ, ಯಾವುದೋ ಒಂದು ರೀತಿಯಲ್ಲಿ ಆಗುತ್ತೆ ಅನ್ನೋ ರೀತಿಯಾದಂಥ ಸ್ಥಿತಿ ಉಂಟು. ಇನ್ನು ಬಂಧು ಬಾಂಧವರಿಂದ ಸ್ವಲ್ಪ ಸಹಕಾರ ಸಿಗುವಂಥ ಲಕ್ಷಣಗಳಿದೆ, ಚಿಂತೆ ಮಾಡುವಂಥದ್ದು ಬೇಡ. ಪ್ರಯಾಣದಲ್ಲಿ ಅನುಕೂಲಕರ ವಾತಾವರಣ ನಿರ್ಮಾಣವಾಗುವಂತಹ ಸಾಧ್ಯತೆಗಳೆಲ್ಲವೂ ಕೂಡ ಇರುತ್ತೆ. ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಅಟೆಂಡ್ ಮಾಡ್ತಾ ಇರ್ತಕ್ಕಂಥವ್ರಿಗೆ ಸ್ವಲ್ಪ ಅನುಕೂಲದ ಒಂದು ಸ್ಥಿತಿಯನ್ನು ನೋಡಬಹುದು ಈ ವಾರದಲ್ಲಿ. ವಿದ್ಯಾಭ್ಯಾಸ, ಅದ್ಭುತವಾದಂಥ ವಿದ್ಯಾಭ್ಯಾಸ ಮತ್ತು ಜ್ಞಾನಾರ್ಜನೆ ಆಗುವಂಥ ಯೋಗ ಫಲಗಳನ್ನು ಪಡೆದುಕೊಂಡು ಬಿಡ್ತೀರಿ. ಆದರೆ ಪಂಚಮಕೇತು ಅಂತಕ್ಕಂಥದ್ದು ನಿಮಗೆ ಆಸಕ್ತಿಯನ್ನು ಕೊಡೋದಿಲ್ಲ. ಆಸಕ್ತಿ ಅಂತಕ್ಕಂಥದ್ದನ್ನು ಒಂದು ಕಡೆಗೆ ಬದಿಗಿಟ್ಟು ಪ್ರಯತ್ನಪೂರ್ವಕವಾಗಿ ಮಾಡಲೇಬೇಕು ಅನ್ನೋ ರೀತಿಯಲ್ಲಿ ಕುಳಿತುಕೊಂಡ್ರೆ ಅದ್ಭುತವಾದಂಥ ರೀತಿಯಲ್ಲಿ ತಲೆ ಒಳಗೆ ಅದು ಉಳ್ಕೊಳ್ತದೆ ಅನ್ನೋ ರೀತಿಯಾದಂಥ ಸ್ಥಿತಿ ಎಲ್ಲವೂ ಕೂಡ ಉಂಟು. ಸ್ಥಿರಾಸ್ತಿ ವ್ಯವಹಾರಗಳಿಗೆ ಸಂಬಂಧಪಟ್ಟಂತೆ ಏನಾದರೂ ಪ್ರಯತ್ನ ಮಾಡ್ತಿದ್ದೀನಿ, ಅನುಕೂಲವಿದೆ. ಮತ್ತು ಈ ಪಿತ್ರಾರ್ಜಿತ ಸ್ವತ್ತಿನ ವಿಚಾರ ಸಂಬಂಧಪಟ್ಟ ಕೆಲಸ ಕಾರ್ಯಗಳಾಗಬೇಕು, ಪ್ರಯತ್ನ ಮಾಡಿ ಅನುಕೂಲವಾಗುತ್ತೆ. ಪಿತ್ರಾರ್ಜಿತ ಸ್ವತ್ತಿನ ಪತ್ರ ವ್ಯವಹಾರಗಳೇನಾದರೂ ಈ ಗೌರ್ಮೆಂಟ್ ಆಫೀಸಲ್ಲಿ ಸರ್ಕಾರಿ ಅಧಿಕಾರಿಗಳಿಂದ, ರಾಜಕೀಯ ವ್ಯಕ್ತಿಗಳಿಂದ ಏನೋ ಕೆಲಸ ಕಾರ್ಯಗಳಾಗಬೇಕು, ಪ್ರಯತ್ನ ಮಾಡಿ ಅನುಕೂಲವಾಗುವಂಥ ಯೋಗ ಫಲಗಳಿದೆ. ಪ್ರೀತಿ, ಪ್ರೇಮ, ಭಾವನೆಗಳ ವಿಚಾರಕ್ಕೆ ಸಂಬಂಧಪಟ್ಟಂಥ ಪೆಟ್ಟು, ಷೇರು ಮಾರುಕಟ್ಟೆಯಿಂದ ನಷ್ಟವನ್ನು ನೋಡತಕ್ಕಂಥ ಪರಿಸ್ಥಿತಿಗಳು ಕೂಡ ನಿರ್ಮಾಣವಾಗಿ ಬರಬಹುದು. ಈ ಸಂದರ್ಭ ಸ್ವಲ್ಪ ಜಾಗ್ರತೆಯಿಂದ ನೋಡಿಕೊಳ್ಬೇಕಾಗತ್ತೆ. ಷಷ್ಠ ಪ್ರಭಾವ, ಆರೋಗ್ಯದಲ್ಲಿ ಅಂಥ ಗಂಭೀರವಾದಂಥ ಸಮಸ್ಯೆಗಳನ್ನ ಕಂಡುಬರೋದಿಲ್ಲ, ಚಿಂತೆ ಮಾಡುವಂಥದ್ದು ಬೇಡ. ಸಣ್ಣ ಪಟ್ಟದಾಗಿ ಇನ್ಫೆಕ್ಷನ್ಸ್ ಏನಾದರೂ ಆಗುವಂಥ ಸಾಧ್ಯತೆಗಳು ಬಿಟ್ಟರೆ ಅಂಥ ಗಂಭೀರ ಸ್ವರೂಪವನ್ನು ಪಡೆದಂಥ ಸಾಧ್ಯತೆಗಳಿರೋದಿಲ್ಲ. ಉದ್ಯೋಗ ಪ್ರಾಪ್ತಿ, ವಾರಾಂತ್ಯದಲ್ಲಿ ಉದ್ಯೋಗ ಪ್ರಾಪ್ತಿಯ ಯೋಗ ಫಲಗಳನ್ನು ಪಡೆದುಕೊಂಡು ಬಂದಿರ್ತೀರಿ, ಚಿಂತೆ ಮಾಡುವಂಥದ್ದು ಬೇಡ. ಉದ್ಯೋಗದ ಹುಡುಕಾಡಲಿರ್ತಕ್ಕಂಥವ್ರಿಗೆ ಅದ್ಭುತವಾದಂಥ ಅವಕಾಶ ಮತ್ತು ಅನುಕೂಲ ಮತ್ತು ಯೋಗ ಫಲಗಳು ಬರೋದಕ್ಕೆ ದಾರಿಯಾಗ್ತಕ್ಕಂಥದ್ದು ಉಂಟು ಅಂತ ಹೇಳ್ತಿದ್ದು, ಚಿಂತೆ ಮಾಡುವಂಥದ್ದು ಬೇಡ ಈ ಸಂದರ್ಭ ಅಂತಕ್ಕಂಥದ್ದು. ಸಂಗಾತಿಯಿಂದ ಧನಾಗಮನ, ಪಾಲುದಾರಕ್ಕೆ ವ್ಯವಹಾರದಲ್ಲಿ ಸ್ವಲ್ಪ ಲಾಭ ಮತ್ತು ಧನಾಗಮನವಾಗ್ತಕ್ಕಂಥ ಯೋಗ ಫಲಗಳು ಮತ್ತು ಕೆಲಸ ಕಾರ್ಯಗಳು ಆಗೋದಕ್ಕೆ ದಾರಿಯಾಗ್ತಕ್ಕಂಥ ಸಂದರ್ಭ. ಎರಡನೇ ಮಕ್ಕಳಿಂದ ಲಾಭವನ್ನು ನೋಡ್ತಕ್ಕಂಥ ಸ್ಥಿತಿಯೂ ಕೂಡ ನಿರ್ಮಾಣವಾಗಿ ಬರ್ತದೆ. ಕೋರ್ಟ್ ಕೇಸ್ ವ್ಯವಹಾರಗಳೆಲ್ಲೂ ಸಣ್ಣದಾಗಿ ನಿಮ್ಮ ಪರವಾಗಿ ಆಗುತ್ತೆ ಅನ್ನೋ ರೀತಿಯಾದಂಥ ಭರವಸೆಗಳು ಕೂಡ ಮೂಡುವಂಥ ಸಾಧ್ಯತೆಗಳೆಲ್ಲವೂ ಕೂಡ ಉಂಟು ಅಂತ ಹೇಳ್ತದೆ. ಕೌಟುಂಬಿಕವಾಗಿ ಇದ್ದಂಥ ಕೆಲವೊಂದು ಸಮಸ್ಯೆಗಳು ಬಗೆಹರಿತಕ್ಕಂಥ ಲಕ್ಷಣಗಳು ಗೋಚರಿಸುತ್ತೆ ಅನ್ನೋ ರೀತಿಯಾದಂಥ ಸ್ಥಿತಿ. ಪಿತ್ರಾರ್ಜಿತ ಸ್ವತ್ತಿನ ವಿಚಾರಗಳಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ಆಗಲೇ ಹೇಳಿದಂಥ ರೀತಿಯಲ್ಲಿ ಕೆಲಸ ಕಾರ್ಯಗಳಾಗತ್ತೆ, ಮಾಡಿಕೊಡಿ ಅನ್ನೋ ರೀತಿಯಾದಂಥ ಸ್ಥಿತಿ. ತಂದೆಯ ಸಹಕಾರ ಸಿಗುವಂಥ ಸಾಧ್ಯತೆಗಳಿರೋದಿಲ್ಲ ಮತ್ತು ತಂದೆಯ ಆರೋಗ್ಯದಲ್ಲಿ ವ್ಯತ್ಯಾಸಗಳಾಗ್ತಕ್ಕಂಥದ್ದು, ತಂದೆಯಿಂದ ಸ್ವಲ್ಪ ಆರ್ಥಿಕವಾದಂಥ ನಷ್ಟವನ್ನು ನೋಡ್ತಕ್ಕಂಥದ್ದು, ಪ್ರಯಾಣಕ್ಕೋಸ್ಕರವಾಗಿ ಸ್ವಲ್ಪ ಆರ್ಥಿಕವಾಗಿ ಸ್ವಲ್ಪ ನಷ್ಟವನ್ನು ತಂದುಕೊಡ್ತಕ್ಕಂಥದ್ದು, ಆಧ್ಯಾತ್ಮಿಕವಾದಂಥ ಚಿಂತನೆಗಳಿಗೋಸ್ಕರವಾಗಿ ಸ್ವಲ್ಪ ಹಣಕಾಸಿನ ನಷ್ಟವನ್ನು ಅಥವಾ ಖರ್ಚುಗಳನ್ನು ಜಾಸ್ತಿ ಮಾಡುವಂಥ ಸಾಧ್ಯತೆಗಳು ಕೂಡ ಕಂಡುಬರುವಂಥದ್ದು ಉಂಟು ಅಂತ ಹೇಳ್ತದೆ. ಈ ಸಂದರ್ಭ ಅನಗತ್ಯವಾಗಿ ಆಗುವಂಥ ನಷ್ಟಗಳನ್ನು ಅಥವಾ ಖರ್ಚುಗಳನ್ನು ಹೇಗೋ ಹಾಗೆ ಬ್ಯಾಲೆನ್ಸ್ ಮಾಡುವಂಥ ಸ್ಥಿತಿ ಇರುತ್ತೆ. ಹಾಗಾಗಿ ನೋಡಿಕೊಂಡು ಮುಂದುವರೆದು ಚಿಂತೆ ಮಾಡುವಂಥ ಬಿಟ್ಟು ಎಲ್ಲೋ ಸಣ್ಣದಾಗಿ ಈ ಚೀಟಿ ಮತ್ತೊಂದು ಮಗದೊಂದು ಏನಾದರೂ ಹಾಕಿದ್ದೀರಿ, ದುಡ್ಡು ಬರಬೇಕು, ಈ ಭರವಸೆ ಇರ್ತಕ್ಕಂಥವ್ರಿಗೆ ಎಲ್ಲೋ ಸಣ್ಣದಾಗಿ ಪೂರಕವಾದಂಥ ವಾತಾವರಣ ನಿರ್ಮಾಣ ಆಗೋದಕ್ಕೆ ದಾರಿ ಉಂಟು. ಸ್ವಲ್ಪ ಕನಸಿನಲ್ಲಿ ಸ್ವಲ್ಪ ದುಸ್ವಪ್ನಗಳು ಬರಬಹುದು, ಆದರೂ ಕೂಡ ಒಂದು ಭರವಸೆ ಮೂಡುತ್ತೆ, ನಾನು ನಾಳೆ ಗೆಲ್ತೀನಿ ಅನ್ನೋ ರೀತಿಯಾದಂಥ ಭರವಸೆಯ ಕನಸು ನಿಮ್ಮನ್ನು ಈ ವಾರದಲ್ಲಿ ನಿಮಗೆ ರಕ್ಷಣಾತ್ಮಕವಾದಂಥ ವ್ಯವಸ್ಥೆಯನ್ನು ಮಾಡುತ್ತೆ. ಚಿಂತೆ ಮಾಡುವಂಥದ್ದು ಬೇಡ ಈ ಸಂದರ್ಭ. ಈ ವಾರದಲ್ಲಿ ವೃಷಭ ರಾಶಿನವರು ಪರಿಹಾರವನ್ನು ಏನು ಮಾಡಿಕೊಳ್ಬೇಕಾಗತ್ತೆ ಈ ವಾರ. ನಿಮಗೆ ಗುರು ಅಂತಕ್ಕಂಥವನೇ ಸ್ವಲ್ಪ ನಿಮಗೆ ವಿರೋಧವಾಗಿ ನಿಂತಿರ್ತಕ್ಕಂಥದ್ದಾಗಿರೋದ್ರಿಂದ ಮಿಕ್ಕಂಥ ಗ್ರಹಗಳು ಸ್ವಲ್ಪ ನಿಮಗೆ ಪೂರಕವಾದಂಥ ರೀತಿಯಲ್ಲೇ ಇದೆ. ಆದರೆ ಗುರು ಒಬ್ಬನೇ ನಿಮಗೆ ವಿರೋಧವಾಗಿ ನಿಂತಿರೋದ್ರಿಂದ ಸಾಧ್ಯವಾದಷ್ಟು ಕೂಡ ಗುರುವಿನ ನಾಮಸ್ಮರಣೆ, ನಿಮಗೆ ಇಷ್ಟ ಗುರು ಯಾರಿರ್ತಾರಲ್ಲೋ ಆ ಗುರುವಿನ ನಾಮಸ್ಮರಣೆ ಮಾಡ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡಿ, ಖಂಡಿತ ಅನುಕೂಲವಾಗುತ್ತೆ, ಚಿಂತೆ ಮಾಡುವಂಥದ್ದು ಬೇಡ. ಇನ್ನು ಮಿಥುನ ರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ
ಸ್ವಂತ ಉದ್ಯಮ ವ್ಯಾಪಾರ ವ್ಯವಹಾರ ಅಂತಕ್ಕಂಥದ್ದು ಸ್ವಲ್ಪ ಚೇತರಿಕೆಯನ್ನು ಕಾಣತಕ್ಕಂಥದ್ದು, ಅನುಕೂಲವಾಗ್ತಕ್ಕಂಥದ್ದು, ಆರ್ಥಿಕ ಪ್ರಗತಿ ಮತ್ತು ಆರ್ಡ್ರ್ಗಳು ಜಾಸ್ತಿ ಬರುವಂಥ ಸಾಧ್ಯತೆಗಳು, ವ್ಯವಹಾರದಲ್ಲಿ ಸ್ವಲ್ಪ ಚೇತರಿಕೆ ಕಾಣುತ್ತೆ ಅನ್ನೋ ರೀತಿಯಾದ ಭರವಸೆ ಮೂಡುವಂಥ ಸಾಧ್ಯತೆಗಳು ಇರುತ್ತೆ. ಪ್ರಯಾಣ ಅನುಕೂಲವಾಗುವಂಥ ಯೋಗ ಫಲಗಳು. ಪ್ರೀತಿ ಪ್ರೇಮದ ವಿಚಾರಗಳಿಗೆ ಸಂಬಂಧಪಟ್ಟಂತೆ ವಾರಾಂತ್ಯದಲ್ಲಿ ಸ್ವಲ್ಪ ಅನುಕೂಲದ ಒಂದು ಸ್ಥಿತಿಗತಿಗಳು, ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಅನುಕೂಲವಾಗ್ತಕ್ಕಂಥ ಸನ್ನಿವೇಶ, ಸ್ಪರ್ಧೆಗಳಲ್ಲಿ ಜಯವನ್ನು ಸಾಧಿಸ್ತಕ್ಕಂಥದ್ದು, ಯಾವುದೋ ಸಣ್ಣ ಪುಟ್ಟದಾದಂಥ ಎಲೆಕ್ಷನು ಮತ್ತೊಂದು ಮಗದೊಂದು ಏನಾದರೂ ಇದ್ದಂಥ ಪಕ್ಷದಲ್ಲಿ ಅಲ್ಲಿ ನಿಂತಿದ್ದೀರಿ, ಖಂಡಿತ ಅನುಕೂಲವಾಗತ್ತೆ ಅನ್ನೋ ರೀತಿಯಾದಂಥ ಸ್ಥಿತಿ. ಧೈರ್ಯ ಜಾಸ್ತಿ ಇರ್ತದೆ, ಆತ್ಮಸ್ಥೈರ್ಯ ಇರ್ತಕ್ಕಂಥ ಒಂದು ವಾರವಾಗಿ ಪರಿವರ್ತನೆ ಆಗ್ತಕ್ಕಂಥದ್ದೆಲ್ಲವೂ ಕೂಡ ಇರುತ್ತೆ. ಚಿಂತೆ ಮಾಡುವಂಥದ್ದು ಬೇಡ. ಸ್ಥಿರಾಸ್ತಿ ಮಾರಾಟಗಾರರಿಗೆ ಅನುಕೂಲದ ಒಂದು ಸ್ಥಿತಿಗತಿಗಳು ಮತ್ತು ಒಳ್ಳೆಯ ಅವಕಾಶಗಳು ಬರೋದಕ್ಕೆ ದಾರಿಯೂ ಕೂಡ ಉಂಟು ಅಂತ ಹೇಳ್ತದೆ. ಚಿಂತೆ ಮಾಡುವಂಥದ್ದು ಬೇಡ. ಈ ಸಂದರ್ಭ ವಿದ್ಯಾಭ್ಯಾಸದ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಸ್ವಲ್ಪ ಅನಾರೋಗ್ಯ ಕಾರಣಗಳೇನಾದರೂ ವಿದ್ಯಾಭ್ಯಾಸದಲ್ಲಿ ನಿಮಗೆ ತೊಡಕನ್ನು ಮಾಡಬಹುದು. ಅಷ್ಟನ್ನು ಬಿಟ್ಟರೆ ಮಿಕ್ಕಂಥ ರೀತಿಯಂಥ ತೊಂದರೆಗಳಾಗುವಂಥ ಸಾಧ್ಯತೆಗಳಿರೋದಿಲ್ಲ. ಮಕ್ಕಳಿಂದ ಸ್ವಲ್ಪ ಹಣಕಾಸಿನ ಮುಗ್ಗಟ್ಟುಗಳನ್ನು ಎದುರಿಸ್ತಕ್ಕಂಥ ಸಾಧ್ಯತೆಗಳು ಬರಬಹುದು ಮತ್ತು ಪ್ರೀತಿ ಪಾತ್ರರಿಂದ ಸ್ವಲ್ಪ ಹಣಕಾಸಿನ ಮುಗ್ಗಟ್ಟನ್ನು ಎದುರಿಸ್ತಕ್ಕಂಥ ಸಾಧ್ಯತೆಗಳು ಕೂಡ ಕಂಡುಬರುವಂಥ ಸಂದರ್ಭಗಳು ಉಂಟು ಅಂತ ಹೇಳ್ತದೆ. ಆರೋಗ್ಯದ ವಿಚಾರ ಸಂಬಂಧಪಟ್ಟಂತೆ ಮಿಥುನ ರಾಶಿ ಅಥವಾ ಮಿಥುನ ಲಗ್ನದವರು ತುಂಬ ಜಾಗ್ರತೆಯಿಂದಿರಬೇಕು. ಆರೋಗ್ಯ ಅಂತಕ್ಕಂಥದ್ದು ಯಾಕೆಂದರೆ ಆ್ಯಸಿಡಿಟಿ ಪ್ರಾಬ್ಲಮ್ ಇರ್ತಕ್ಕಂಥವ್ರು, ಗುಪ್ತರೋಗವಿರ್ತಕ್ಕಂಥವ್ರು, ಗುಪ್ತರೋಗ ಅಂದರೆ ಪೈಲ್ಸು ಫಿಶರ್ ಸಂಬಂಧಪಟ್ಟಂತೆ ಗುಪ್ತರೋಗವಿರ್ತಕ್ಕಂಥವ್ರು, ಕಾಲು ನೋವು ಇರ್ತಕ್ಕಂಥವ್ರು, ಮೂಳೆ ಸವೆತ ಸಂಬಂಧಪಟ್ಟಂಥ ಸಮಸ್ಯೆ ಇರ್ತಕ್ಕಂಥವ್ರು, ಡೈಜೆಷನ್ ಪ್ರಾಬ್ಲಮ್ ಇರ್ತಕ್ಕಂಥವ್ರು, ಇಂಥವರು ಸ್ವಲ್ಪ ಎಚ್ಚರಿಕೆ. ಅದರ ಜೊತೆಯಲ್ಲಿ ದೃಷ್ಟಿದೋಷಗಳ ವಿಪರೀತವಾಗಿ ಆಗುತ್ತೆ. ಆ ದೃಷ್ಟಿಯಿಂದ ಆರೋಗ್ಯದ ಮೇಲೆ ವಿಪರೀತವಾದಂಥ ಪರಿಣಾಮ, ಕಫ ಜಾಸ್ತಿ ಆಗುವಂಥ ಸಂದರ್ಭಗಳು, ಉಸಿರಾಟಕ್ಕೆ ಸಂಬಂಧಪಟ್ಟಂಥ ವ್ಯತ್ಯಾಸಗಳು ಬರುವಂಥ ಸಂದರ್ಭಗಳೇನಾದರೂ ಬರೋದಕ್ಕೆ ದಾರಿ ಉಂಟು ಅಂತ ಹೇಳ್ತಿದೆ. ಉದ್ಯೋಗದ ಹುಡುಕಾಟರಿರ್ತಕ್ಕಂಥವ್ರಿಗೆ ಪ್ರಾಪ್ತಿಯಾಗತ್ತೆ. ಬಟ್ ನೀವು ನಿರೀಕ್ಷಿತ ಪ್ರಮಾಣದಲ್ಲಿ ಸಂಪಾದನೆ ಅಥವಾ ಸಂಬಳ ಅಥವಾ ದಿನಗೂಲಿ ಸಿಗುವಂಥ ಸಾಧ್ಯತೆಗಳು ಇರೋದಿಲ್ಲ. ಬಂದಿದ್ದು ಕೂಡ ಯಾವುದು ಕೂಡ ಉಳಿಯೋದಿಲ್ಲ, ಸಾಕಾಗೋದಿಲ್ಲ ಅನ್ನೋ ರೀತಿಯಾದಂಥ ಸ್ಥಿತಿಯಾದಂಥದ್ದೇ ಉದ್ಯೋಗ ಪ್ರಾಪ್ತಿಯ ಯೋಗ ಫಲಗಳನ್ನು ಪಡೆದುಕೊಂಡು ಬಂದಿರ್ತೀರಿ ಅಂತಕ್ಕಂಥ ರೀತಿಯಲ್ಲಿ ಕಾಣುವಂಥದ್ದು ಉಂಟು. ಶುಭ ಕಾರ್ಯ ಪ್ರಯತ್ನ ಹಿನ್ನಡೆಗಳಿರ್ತಕ್ಕಂಥದ್ದೆಲ್ಲವೂ ಕೂಡ ಇದೆ. ಹಾಗಾಗಿ ಅದರಲ್ಲಿ ಏನಂಥ ಅನುಕೂಲದ ಸ್ಥಿತಿ ಇಲ್ಲ. ಅಷ್ಟಮ ಪ್ರಭಾವ ಅಂತಕ್ಕಂಥದ್ದು ಅನಿರೀಕ್ಷಿತವಾದಂಥ ನಷ್ಟ, ಅನಿರೀಕ್ಷಿತವಾದಂಥ ಕಷ್ಟಗಳು ನಿಮಗೆ ಬರ್ತದೆ, ಅನಿರೀಕ್ಷಿತವಾದಂಥ ಆರ್ಥಿಕ ಮುಗ್ಗಟ್ಟುಗಳು ಬರ್ತದೆ, ಅನಿರೀಕ್ಷಿತವಾಗಿ ಆರ್ಥಿಕವಾಗಿ ಸ್ವಲ್ಪ ಅನಿರೀಕ್ಷಿತವಾಗಿ ಹೋಗಿರುವಂಥದ್ದು. ಬೇರೆ ಬೇರೆ ವ್ಯವಹಾರಗಳಲ್ಲಿ ಚೇತರಿಕೆಯನ್ನು ಕಾಣ್ತೀರಿ. ಅನಿರೀಕ್ಷಿತವಾಗಿ ಬರುವಂಥ ಆರ್ಥಿಕ ಮುಗ್ಗಟ್ಟು ಮತ್ತು ಕಷ್ಟ ನಷ್ಟಗಳನ್ನು ನೋಡುವಂಥ ಪರಿಸ್ಥಿತಿಯೂ ಕೂಡ ನಿಮಗೆ ಬರಬಹುದು ಅಂತಕ್ಕಂಥ ರೀತಿಯಲ್ಲಿ ಕಾಣ್ತದೆ. ಈ ಸಂದರ್ಭ ಅಂತಕ್ಕಂಥದ್ದು ತಂದೆಯಿಂದ ನಷ್ಟ, ದೂರ ಪ್ರಯಾಣ ಹೋಗಬೇಕು, ವಿದೇಶಿಯಾನವನ್ನು ಮಾಡಬೇಕು ಅನ್ನುವಂಥವ್ರಿಗೆ ಅದ್ಭುತವಾದಂಥ ಅನುಕೂಲದ ಒಂದು ಸ್ಥಿತಿ ಇದೆ. ಚಿಂತೆ ಮಾಡುವಂಥದ್ದು ಬೇಡ. ಮೇಲಧಿಕಾರಿಗಳ ಸಹಕಾರ ನಿಮಗೆ ಪ್ರಾಪ್ತಿಯ ಯೋಗ ಫಲಗಳನ್ನು ಪಡೆದುಕೊಂಡು ಬಂದಿಲ್ಲ ಅಂತಕ್ಕಂಥ ರೀತಿಯನ್ನು ಕಾಣುತ್ತದೆ. ಅದೃಷ್ಟ ವಂಚಿತರು ಅನ್ನೋ ರೀತಿಯಾದಂಥ ಭಾವವೂ ಕೂಡ ನಿರ್ಮಾಣವಾಗಿ ಬರಬಹುದು. ಯಾರದೋ ಕುತಂತ್ರ, ಯಾರದೋ ಮೋಸ, ಯಾರೋ ಮಾಡ್ತಕ್ಕಂಥ ತಪ್ಪುಗಳು ನಿಮ್ಮನಿಗೆ ಬರ್ತಕ್ಕಂಥ ಅವಕಾಶಗಳು, ಅಭಿವೃದ್ಧಿಯನ್ನು, ಅನುಕೂಲವನ್ನು ತಪ್ಪಿಸಿ ಹೋಗಬಹುದು ಅಂತಕ್ಕಂಥ ರೀತಿಯಲ್ಲಿ ಕಾಣ್ತದೆ. ಸ್ವಲ್ಪ ಜಾಗ್ರತೆ. ಮಿಥುನ ರಾಶಿನವರು ಏನು ಮಾಡಬೇಕಾಗತ್ತೆ, ಸಾಧ್ಯವಾದಷ್ಟು ಕೂಡ ಒಂದು 5 ಜನ ಮುತ್ತೈದೆಯರಿಗೆ ಒಂದು ಫಲತಾಂಬೂಲವನ್ನು ಕೊಟ್ಟು ಅವರಿಂದ ಆಶೀರ್ವಾದವನ್ನು ಪಡೆಯೋದಿದೆಯಲ್ಲ, ಅದ್ಭುತವಾದಂಥ ಯೋಗ ಫಲವನ್ನು ತರ್ತದೆ. ಏಕೆಂದರೆ ಶುಕ್ರ ನಿಮಗೆ ರಕ್ಷಣಾತ್ಮಕವಾದಂಥ ರೀತಿಯಲ್ಲಿ ನಿಂತಿರ್ತಾನೆ ಈ ವಾರದಲ್ಲಿ. ಇನ್ನು ಕಟಕ ರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಯತ್ನ ಕಾರ್ಯಗಳ ವಿಘ್ನ, ಸ್ವಂತ ಉದ್ಯಮ ವ್ಯಾಪಾರ ವ್ಯವಹಾರಗಳಲ್ಲಿ ಅಡೆತಡೆಗಳನ್ನು ತಂದುಕೊಳ್ತಕ್ಕಂಥದ್ದು, ಮೋಸಕ್ಕೆ ಒಳಗಾಗ್ತಕ್ಕಂಥದ್ದು, ಏನು ಪ್ರಗತಿಯನ್ನು ಕಾಣದಲ್ಲಿ ಇರ್ತಕ್ಕಂಥ ರೀತಿಯಲ್ಲಿ ಅಡ್ಡಕತ್ತರಿನಲ್ಲಿ ನಿಲ್ಲುವಂಥ ಸಾಧ್ಯತೆಗಳೆಲ್ಲವೂ ಕೂಡ ಕಂಡುಬರುತ್ತೆ. ಯಾಕಂದರೆ ಯೋಗಕಾರಕನೇ ನಿಮಗೆ ಅದ್ಭುತವಾದಂಥ ಫಲ ಕೊಡುವಂಥವನೇ ಹೋಗಿಬಿಟ್ಟು ಸ್ವಲ್ಪ ಬಲಹೀನನಾಗಿ ಕುಳಿತಿದ್ದಾನೆ, ನಿಮಗೆ ಸಪೋರ್ಟ್ ಮಾಡುವಂತಾನೆ. ನೋಡಿ, ಈ ವಾರದಲ್ಲಿ ಯಾರ್ಯಾರು ನಿಮಗೆ ಸಪೋರ್ಟ್ ಮಾಡ್ತಾರೆ ಅಂತ ಅಂದ್ಕೊಂಡಿರ್ತೀರಲ್ಲ, ಅವರೆಲ್ಲರೂ ಕೂಡ ನಿಮಗೆ ಸಪೋರ್ಟ್ ಮಾಡದಂಥ ಪರಿಸ್ಥಿತಿಯಲ್ಲಿ ಸಿಕ್ಕಾಕ್ಕೊಳ್ತಾರೆ ಅನ್ನೋ ರೀತಿಯಾದಂಥ ಸ್ಥಿತಿ. ಆದರೂ ಕೂಡ ರವಿಯ ಪ್ರಭಾವ ಚೆನ್ನಾಗಿದೆ. ತಂದೆಯ ಸಹಕಾರ ಮತ್ತು ಕೌಟುಂಬಿಕವಾದಂಥ ಸಹಕಾರ ಮತ್ತು ಕುಟುಂಬದಿಂದ ಅನುಕೂಲವಾಗುವಂಥ ಯೋಗ ಫಲ, ರಾಜಕಾರಣಿಗಳಿಂದ, ರಾಜಕೀಯ ವ್ಯಕ್ತಿಗಳಿಂದ ಅನುಕೂಲ, ಸರ್ಕಾರಿ ಕೆಲಸ ಕಾರ್ಯದಲ್ಲಿ ಇರುವಂಥವರಿಗೆ ಅನುಕೂಲವಾಗ್ತಕ್ಕಂಥ ಸನ್ನಿವೇಶ, ಸರ್ಕಾರಿ ಪತ್ರ ವ್ಯವಹಾರಗಳ ಆಗೋದಕ್ಕೆ ಅನುಕೂಲಗಳೆಲ್ಲವೂ ಕೂಡ ನಿರ್ಮಾಣವಾಗಿ ಬರುತ್ತೆ. ಚಿಂತೆ ಮಾಡುವಂಥದ್ದು ಬೇಡ. ಆದರೆ ನೇರ ಮಾತುಗಳನ್ನು ಆಡೋದಕ್ಕೆ ಹೋಗ್ಬೇಡಿ. ದುಡುಕಿ ಮಾತನಾಡ್ತೀರಿ, ಅಹಂಕಾರದ ಅಥವಾ ಅಹಂಭಾವದ
ಏನಾದರೂ ಮಾತನಾಡಿ ಅಲ್ಲಿ ಆಗುವಂಥದ್ದನ್ನು ಕೂಡ ಕೆಡಿಸ್ಕೊಳ್ತಕ್ಕಂಥ ಸ್ಥಿತಿ ಇರುತ್ತೆ. ಹಾಗಾಗಿ ಸ್ವಲ್ಪ ಮಾತೊಂದನ್ನು ಹಿಡಿತ ಇಟ್ಕೊಂಡು ಬಿಟ್ಟರೆ ಮಿಕ್ಕ ಕೆಲಸಗಳು ತುಂಬ ಚೆನ್ನಾಗಿ ಆಗುತ್ತೆ ಅನ್ನೋ ರೀತಿಯಾದಂಥ ಸ್ಥಿತಿ. ಧೈರ್ಯ ಅಂತಕ್ಕಂಥ ಸ್ಥಿತಿಗತಿಗಳನ್ನು ನೋಡಿದಾಗ ಮೇಲ್ಮುಖವಾಗಿ ಆ ರೀತಿಯಲ್ಲಿ ವರ್ತಿಸ್ತೀರಿ, ಮಾತು ಮತ್ತೊಂದು ಆ ರೀತಿಯಲ್ಲಿ ಇರುತ್ತೆ, ಧೈರ್ಯವಾಗಿದ್ದಾರೆ ಅನ್ನೋ ರೀತಿಯಲ್ಲಿ. ಒಳಮುಖವಾಗಿ ಮಾತ್ರ ಬಹಳ ಪುಗುಲತನ ಮತ್ತು ಗಿಲ್ಟಿ ಫೀಲಿಂಗ್ ಇರುತ್ತೆ. ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಹಿನ್ನಡೆಗಳಾಗ್ತಕ್ಕಂಥದ್ದು, ವಿದ್ಯಾಭ್ಯಾಸದಲ್ಲಿ ಹಿನ್ನಡೆಗಳಾಗ್ತಕ್ಕಂಥ ಸನ್ನಿವೇಶ, ನಿದ್ರಾಭಂಗಗಳಾಗಿ ಸ್ವಲ್ಪ ವಿದ್ಯಾಭ್ಯಾಸದ ಕಡೆಗೆ ಆಸಕ್ತಿಗಳನ್ನು ತೋರಿಸೋದಕ್ಕೆ ಸಾಧ್ಯವಾಗುವುದಿಲ್ಲ ಅನ್ನೋ ರೀತಿಯಾದಂಥ ಒಂದು ವಾತಾವರಣ. ಸ್ಥಿರಾಸ್ತಿ, ಮನೆ, ಒಡವೆ, ವಸ್ತ್ರಾಭರಣಗಳು ಎಲ್ಲಿ ನಷ್ಟವಾಗುತ್ತೋ ಅನ್ನೋ ರೀತಿಯಾದಂಥ ಆತಂಕವೂ ಕೂಡ ಇರುತ್ತೆ. ತಾಯಿಯ ಆರೋಗ್ಯದಲ್ಲಿ ವ್ಯತ್ಯಾಸಗಳನ್ನು ತಂದುಕೊಳ್ತಕ್ಕಂಥದ್ದು, ತಾಯಿಯೊಂದಿಗೆ ಮನಸ್ತಾಪಗಳನ್ನು ಮಾಡಿಕೊಳ್ತಕ್ಕಂಥ ವಾತಾವರಣಗಳು ಕೂಡ ನಿರ್ಮಾಣವಾಗಿ ಬರುತ್ತೆ. ಪ್ರೀತಿ, ಪ್ರೇಮ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಸ್ವಲ್ಪ ಮೋಸವಾಗುತ್ತೆ ಅನ್ನೋ ರೀತಿಯಾದಂಥ ಆತಂಕ, ಅಥವಾ ಪ್ರೇಮಿಗಳಿಂದ ಮನಸ್ತಾಪಗಳು ಬರುವಂಥ ವಾತಾವರಣಗಳು, ಮಕ್ಕಳೊಂದಿಗೆ ಮನಸ್ತಾಪಗಳು ಬರುವಂಥದ್ದು, ಮಕ್ಕಳಿಗೋಸ್ಕರವಾಗಿ ಖರ್ಚು ಅಥವಾ ಮಕ್ಕಳಿಂದ ನಷ್ಟವನ್ನು ನೋಡ್ತಕ್ಕಂಥ ಸಂದರ್ಭ, ಇವೆಲ್ಲವೂ ಕೂಡ ನಿರ್ಮಾಣವಾಗಿ ಬರ್ತದೆ ಈ ಸಂದರ್ಭ ಅಂತಕ್ಕಂಥದ್ದು. ಆರೋಗ್ಯದ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಮೇಲ್ಮುಖವಾಗಿ ಚೆನ್ನಾಗಿದೆ ಅನ್ನೋ ರೀತಿಯಲ್ಲಿ ತೋರ್ಪಡಿಸ್ಕೊಳ್ತೀರಿ, ಆದರೆ ಒಳಮುಖವಾಗಿ ಸ್ವಲ್ಪ ನೋವನ್ನು ಅನುಭವಿಸುವಂಥ ಸ್ಥಿತಿ ಇರುತ್ತೆ. ಹೇಳ್ಕೊಳಕ್ಕಾಗಲ್ಲ, ಬಿಡೋಕ್ಕಾಗಲ್ಲ ಅನ್ನೋ ರೀತಿಯಲ್ಲಿ ಏನೋ ಆಗ್ತಾ ಇದೆ, ಏನು ಅಂತಕ್ಕಂಥ ಗೆಸ್ ಮಾಡೋದಕ್ಕಾಗ್ತಾಯಿಲ್ಲ, ಅನಲೈಸ್ ಮಾಡೋದಕ್ಕಾಗ್ತಾಯಿಲ್ಲ ಅನ್ನೋ ರೀತಿಯಲ್ಲಿ ಒಳಗಡೆ ಒಂಥರ ಹಿಂಸೆಯನ್ನು ಅನುಭವಿಸುವಂಥ ವಾತಾವರಣಗಳು ಬರಬಹುದು. ಆರೋಗ್ಯದ ವಿಚಾರಗಳಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಅದು ಉಷ್ಣ ಬಾಧೆಯಿಂದ ಆಗ್ತಾ ಇರ್ತದೆ, ಬಟ್ ಅದನ್ನು ನೀವು ಗೆಸ್ ಮಾಡೋದಕ್ಕೆ ಸಾಧ್ಯವಾಗೋದಿಲ್ಲ ಅನ್ನೋ ರೀತಿಯಾದಂಥ ಸ್ಥಿತಿ. ಸಪ್ತಮ ಪ್ರಭಾವ ಅಂತಕ್ಕಂಥದ್ದು ಶುಭ ಕಾರ್ಯ ವಿಚಾರ ಸಂಬಂಧಪಟ್ಟಂತೆ ಅಂಥ ಅನುಕೂಲದ ಒಂದು ಸ್ಥಿತಿಯನ್ನು ನೋಡುವಂಥ ಸಾಧ್ಯತೆಗಳು ಇರುವುದಿಲ್ಲ. ಪಾಲುದಾರಿಕೆ ವ್ಯವಹಾರದಲ್ಲೂ ಕೂಡ ಸ್ವಲ್ಪ ಅಷ್ಟೊಂದು ಅನುಕೂಲದ ಒಂದು ಸ್ಥಿತಿಯನ್ನು ನೋಡುವಂಥ ಸಾಧ್ಯತೆಗಳು ಇರುವುದಿಲ್ಲ. ಕೋರ್ಟ್ ಕೇಸ್ ವ್ಯವಹಾರಗಳು ಕೂಡ ಆಗತ್ತೆ ಅನ್ನೋ ರೀತಿಯಾದಂಥ ಭರವಸೆಗಳು ಇರುವುದಿಲ್ಲ ಅಂತಕ್ಕಂಥ ರೀತಿಯಲ್ಲಿ ಉಂಟು ಅಂತ ಹೇಳ್ತದೆ. ತಂದೆಯಿಂದ ನಷ್ಟ, ಪ್ರಯಾಣದಿಂದ ನಷ್ಟಗಳಾಗ್ತಕ್ಕಂಥ ಸಂದರ್ಭಗಳು ನಿರ್ಮಾಣವಾಗ್ತಕ್ಕಂಥದ್ದು, ಹೆಸರು, ಗೌರವ, ಕೀರ್ತಿ, ಪ್ರತಿಷ್ಠೆಗೆ ಧಕ್ಕೆ ಆಗುತ್ತೆ ಅನ್ನೋ ರೀತಿಯಾದ ಆತಂಕಗಳು, ಧಕ್ಕೆ ಆಗತ್ತೆ, ನಿಮಗೆ ಬರಬೇಕಾದಂಥ ಫಲಾಫಲಗಳು ಅಂತಕ್ಕಂಥದ್ದು ಬೇರೆಯವರ ಪಾಲು ಅನ್ನೋ ರೀತಿಯಾದಂಥ ವಾತಾವರಣ ನಿರ್ಮಾಣ ಆಗುವಂಥ ಸಂದರ್ಭಗಳು ಬರಬಹುದು ಅಂತಕ್ಕಂಥ ರೀತಿಯಲ್ಲಿ ಕಾಣ್ತದೆ. ಆದರೂ ಕೂಡ ಸ್ವಲ್ಪ ಕಟಕ ರಾಶಿನವರು ಈ ವಾರ ಸ್ವಲ್ಪ ಜಾಗ್ರತೆಯಿಂದಲೇ ಇರಬೇಕಾಗತ್ತೆ. ರವಿ ಒಬ್ಬ ಬಲವಾಗಿ ಕುಳಿತಿರ್ತಕ್ಕಂಥದ್ದೊಂದನ್ನು ಬಿಟ್ಟರೆ ಮಿಕ್ಕಂಥ ಗ್ರಹಗಳು ಅಷ್ಟೊಂದು ಪೂರಕವಾದಂಥ ರೀತಿಯಲ್ಲಿ ಇಲ್ಲ ನಿಮಗೆ ಈ ವಾರ. ಹಾಗಾಗಿ ಸಾಧ್ಯವಾದಷ್ಟು ನಿಮಗೆ ಬಲ ಬೇಕು ಅನ್ನುವಂಥವರು ಸುಬ್ರಹ್ಮಣ್ಯನ ಆರಾಧನೆ ಬಹಳ ಸೂಕ್ತ ಈ ವಾರ ಕಟಕ ರಾಶಿನವ್ರಿಗೆ. ಇನ್ನು ಸಿಂಹರಾಶಿನವ್ರಿಗೆ ಸಂಬಂಧಪಟ್ಟಂತಹ ರೀತಿಯಲ್ಲಿ ನೋಡಿದಾಗ ಸ್ವಲ್ಪ ಅಹಂಕಾರ, ಅಹಂಭಾವ, ನಾನು ಅನ್ನೋ ರೀತಿಯಾದ ಪ್ರವೃತ್ತಿ, ನಾನೇನು ಬೇಕಾದ್ರೂ ಮಾಡ್ಬೋದೇ, ಅತಿಯಾದಂಥ ಆತ್ಮವಿಶ್ವಾಸ ಅಂತಕ್ಕಂಥದ್ದು, ಅತಿಯಾದಂಥ ಕೋಪತಾಪಗಳು ಅಂತಕ್ಕಂಥದ್ದು ನಿಮಗೆ ಈ ವಾರ ಬಹಳ ಪ್ರಬಲವಾಗಿ ಕಾಡಾಟವನ್ನು ಕೊಡ್ತದೆ. ಆರೋಗ್ಯ ಸುಧಾರಣೆ ಲಕ್ಷಣಗಳಿದೆ, ಚಿಂತೆ ಮಾಡುವಂಥದ್ದು ಬೇಡ. ಇನ್ನು ಹಣಕಾಸಿನ ವಿಚಾರಗಳಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಸ್ವಲ್ಪ ಅಷ್ಟೊಂದು ಬರುತ್ತೆ, ಬಂದಿದ್ದ ಹಂಗೇ ದೊಂದು ವೆಚ್ಚ ಅಂತಕ್ಕಂಥದ್ದು. ಆದರೆ ಆಸೆ ಜಾಸ್ತಿ ಇರುತ್ತೆ, ನನಗೆ 1000 ರೂಪಾಯಿ ಬೇಕು ಅನ್ನೋ ರೀತಿಯಾದ ನಿರೀಕ್ಷೆಯಲ್ಲಿದ್ದರೆ 1000 ರೂಪಾಯಿ ಬರೋದಿಲ್ಲ, 100 ರೂಪಾಯಿ ಬರುತ್ತೆ. ಈ ಕಂಡೀಷನ್ಸಲ್ಲಿರುತ್ತೆ ಹಣಕಾಸಿನ ವ್ಯವಸ್ಥೆಗಳು ಅಂತಕ್ಕಂಥದ್ದು. ಬಂಧು ಬಾಂಧವರಿಂದ ಸ್ವಲ್ಪ ಏನಾದರೂ ಅನುಕೂಲ, ಕೆಲಸ ಕಾರ್ಯಗಳಾಗೋದಕ್ಕೆ ಏನೋ ಬೇಕೋ ಬೇಡವೋ ಕಿರಿಕಿರಿಗಳನ್ನು ಮಾಡಿಕೊಂಡು ಬೇಸರವನ್ನು ಮಾಡಿ ಆದ್ರೂ ಕೂಡ ನಿಮಗೆ ಸಪೋರ್ಟ್ ಮಾಡುವಂಥ ಸಾಧ್ಯತೆಗಳಿರುತ್ತೆ. ನೆರೆಹೊರೆಯಿಂದ ತಾತ್ಸಾರದಿಂದ ಮಾಡ್ತಾರೋ ಅಥವಾ ಬೇಕು ಅಂತ ಮಾಡ್ತಾರೋ ಬೇಡ ಅಂತ ಮಾಡ್ತಾರೋ, ಒಟ್ಟಿನಲ್ಲಿ ಅವರಿಂದ ಸ್ವಲ್ಪ ಅನುಕೂಲ ಅಥವಾ ನಿಮ್ಮ ಕೆಲಸ ಕಾರ್ಯಗಳಿಗೆ ಸ್ಪಂದಿಸ್ತಕ್ಕಂಥದ್ದು ಅಥವಾ ನಿಮ್ಮ ಕಷ್ಟ ಕಾರ್ಪಣ್ಯಗಳಿಗೆ ಸ್ಪಂದಿಸ್ತಕ್ಕಂಥ ವಾತಾವರಣ ನಿರ್ಮಾಣವಾಗ್ತದೆ. ಸ್ಥಿರಾಸ್ತಿ ವ್ಯವಹಾರಗಳ ಕಲಹಕ್ಕೆ ದಾರಿ ಮಾಡುವಂಥ ಸಾಧ್ಯತೆಗಳು ಉಂಟು ಅಂತ ಹೇಳಿದೆ. ಲಾಭವಾಗುವಂಥದ್ದು ಕೂಡ, ಕೆಲಸವಾಗುವಂಥದ್ದು ಕೂಡ, ಭೂಮಿ ವ್ಯವಹಾರಗಳು, ಸ್ಥಿರಾಸ್ತಿ ವಾಹನದ ವ್ಯವಹಾರಗಳು ಆಗುವಂಥದ್ದಕ್ಕೂ ಕೂಡ ಕಲ್ಲಾಕುವಂಥ ಪರಿಸ್ಥಿತಿ ನಿರ್ಮಾಣವಾಗಿ ಬರಬಹುದು. ಸ್ವಲ್ಪ ನೋಡಿಕೊಂಡು ಮೂವ್ ಮಾಡಿ. ಇನ್ನು ಮಕ್ಕಳಿಂದ ಸಹಕಾರ, ಮಕ್ಕಳಿಂದ ಲಾಭ, ಕಿರಿಕಿರಿಗಳಾಗತ್ತೆ, ಬಟ್ ಅವರು ನಿಮಗೆ ಕೆಲವೊಂದು ಕಷ್ಟಕ್ಕೆ ಸ್ಪಂದಿಸುವಂಥದ್ದು, ನಿಮ್ಮ ಕೆಲಸ ಕಾರ್ಯಗಳಿಗೆ ಸ್ವಲ್ಪ ಸ್ಪಂದಿಸುವಂಥದ್ದು, ಇಂಥವೆಲ್ಲವೂ ಕೂಡ ಬರುತ್ತೆ. ಷಷ್ಠ ಪ್ರಭಾವ, ಆರೋಗ್ಯ ಅಂತಕ್ಕಂಥದ್ದು ತಕ್ಕ ಮಟ್ಟಿಗೆ ಸುಧಾರಣೆ ಇದೆ, ಚಿಂತೆ ಮಾಡುವಂಥದ್ದು ಬೇಡ. ಸಂಗಾತಿ ಆರೋಗ್ಯದಲ್ಲಿ ವ್ಯತ್ಯಾಸಗಳು, ದಾಂಪತ್ಯದಲ್ಲಿ ಅಸೌಖ್ಯ ಅನ್ನೋ ರೀತಿಯಾದಂತಹ ಸಂದರ್ಭ. ಅಷ್ಟಮ ಪ್ರಭಾವ, ಕೋರ್ಟ್ ಕೇಸ್ ವ್ಯವಹಾರಗಳು, ಕಲಹಗಳು ಇದ್ದಂಥ ಪಕ್ಷದಲ್ಲಿ, ತಗಾದಗಳಿದ್ದಂಥ ಪಕ್ಷದಲ್ಲಿ ಸ್ವಲ್ಪ ಜಯವನ್ನು ಸಾಧಿಸುತ್ತೀರಿ ಅನ್ನೋ ರೀತಿಯಾದಂಥ ಭರವಸೆಗಳು ಬರೋದಕ್ಕೆ ದಾರಿಯಾಗ್ತದೆ.
ತಂದೆಯೊಂದಿಗೆ ಮನಸ್ತಾಪಗಳಾದ್ರೂ ಕೂಡ ಸಹಕಾರ ಬರುತ್ತೆ. ಪ್ರಯಾಣದಲ್ಲೂ ಕೂಡ ಅಷ್ಟೇ ಅಡೆತಡೆಗಳಾಗಿ ಹೋಗುವಂಥ ಪ್ರಯಾಣ ಸುಸೂತ್ರವಾಗಿ ಹೋಗ್ತೀರಿ. ಅಡೆತಡೆಗಳಾಗುತ್ತೆ, ಬೇಕಾಗುತ್ತೆ. ನಿರೀಕ್ಷಿತ ನೀವೇನು ಟೈಮ್ ಅಂದ್ಕೊಂಡಿರ್ತೀರೋ ಯಾವ ಸಮಯಕ್ಕೆ ಹೋಗ್ಬೇಕು ಅಂತಂದ್ರೂ ಆ ಸಮಯಕ್ಕೆ ಹೋಗೋದಿಲ್ಲ, ಯಾವ ದಿವಸ ಹೋಗ್ಬೇಕು ಅಂತೀರೋ ಆ ದಿವಸ ಹೋಗಲ್ಲ, ಬೇರೆ ಯಾವುದೋ ದಿವಸ ಹೋಗ್ತೀರಿ. ಈ ಪರಿಸ್ಥಿತಿಗಳು ನಿರ್ಮಾಣವಾಗಿ ಬರಬಹುದು ಅಂತಕ್ಕಂಥ ರೀತಿಯಲ್ಲಿ ಕಾಣ್ತದೆ. ಉದ್ಯೋಗ ಬದಲಾವಣೆ ಮಾಡ್ತಕ್ಕಂಥವ್ರಿಗೆ ಮತ್ತು ಸ್ಥಳ ಬದಲಾವಣೆ ಮಾಡುವಂಥವ್ರಿಗೆ ಸ್ವಲ್ಪ ಪರವಾಗಿಲ್ಲ ಅಂತಕ್ಕಂಥ ರೀತಿಯಲ್ಲಿ ಕಾಣ್ತದೆ. ಉತ್ತಮವಾದಂಥದ್ದು. ಸಾಮಾನ್ಯವಾಗಿ ಪಕ್ಷ ಮಾಸ ಈ ಸಂದರ್ಭದಲ್ಲಿ ಸ್ಥಳ ಬದಲಾವಣೆ ಯಾವುದು ಕೂಡ ಮಾಡೋದಿಲ್ಲ, ಉದ್ಯೋಗ ಬದಲಾವಣೆ ಸಂಬಂಧಪಟ್ಟಂತೆ ಯಾವುದು ಕೂಡ ಮಾಡೋದಿಲ್ಲ. ಆದರೂ ಕೂಡ ಸ್ವಲ್ಪ ಅದಕ್ಕೆ ಸ್ಥಳ ಬದಲಾವಣೆಗೆ ಯಾವುದು ಮನೆ ನೋಡಬೇಕು, ಬಾಡಿಗೆ ಮನೆ ನೋಡಬೇಕು, ನೋಡಿದರೆ ಒಳ್ಳೆ ಮನೆ ಸಿಗೋದಕ್ಕೆ ದಾರಿ ಆಗ್ತದೆ. ಬೇಕಾದ್ರೆ ಬದಲಾವಣೆ ಬೇರೆ ದಿವಸ ಮಾಡ್ಕೋಬೋದು ಅಥವಾ ನವರಾತ್ರಿ ಟೈಮಲ್ಲಿ ಮಾಡ್ಕೊಳ್ಬೋದು. ಬಟ್ ನೋಡುವಂಥ ಮನೆ ಸೂಕ್ತವಾದಂಥ ಸಿಗೋದಕ್ಕೆ ದಾರಿ ಇದೆ, ಪ್ರಯತ್ನ ಮಾಡಬಹುದು. ಸಿಂಹರಾಶಿನವರು ಪರಿಹಾರ ಏನು ಮಾಡಿಕೊಳ್ಬೇಕಾಗತ್ತೆ? ಸಾಧ್ಯವಾದಷ್ಟು ಈ ವಾರ ಕುಜ ಬಲಹೀನನಾಗಿದ್ರೂ ಕೂಡ ಬಲವನ್ನು ಕೊಡುವಂಥ ಸ್ಥಿತಿನಲ್ಲಿದ್ದಾನೆ. ಗುರು ಬಲಹೀನನಾಗಿದ್ರೂ ಕೂಡ ಗುರುವು ಕೂಡ ಬಲವನ್ನು ಕೊಡುವಂಥ ಸ್ಥಿತಿನಲ್ಲಿದ್ದಾನೆ. ಹಾಗಾಗಿ ರವಿ ಅಂತಕ್ಕಂಥದ್ದು ಅದ್ಭುತವಾದ ನಿಮಗೆ ಸ್ಟ್ರೆಂತ್ ಜಾಸ್ತಿ ಇರ್ತದೆ, ಹೋರಾಟದ ಕಿಚ್ಚು ಜಾಸ್ತಿ ಇರ್ತದೆ. ಅದೊಂದೇ ಆತ್ಮಸ್ಥೈರ್ಯ ಅನ್ನೋದೊಂದು ಇತ್ತು ಅಂದರೆ, ಆತ್ಮಸ್ಥೈರ್ಯ ಅಂತ ಇತ್ತು ಅಂದರೆ ಏನು ಬೇಕಾದ್ರೂ ಸಾಧಿಸ್ಬೋದು ಅಂತ ಹೇಳ್ತಾರೆ ಹಿರಿಕರು. ಹಾಗೆ ಆತ್ಮಸ್ಥೈರ್ಯ ಅದ್ಭುತವಾದಂಥ ರೀತಿಯಲ್ಲಿರುತ್ತೆ. ಹಾಗಾಗಿ ಎಲ್ಲವನ್ನೂ ಕೂಡ ಜಯಿಸುವಂಥ ತಾಕತ್ತು ನಿಮಗೆ ಇರತಕ್ಕಂಥದ್ದಾಗಿರೋದ್ರಿಂದ ಹಾಗಿದ್ರೂ ಕೂಡ ರಾಹುಕೇತು ನಿಮಗೆ ಈ ವಾರದಲ್ಲಿ ಬಹಳ ಕಾಟ ಕೊಡ್ತಾನೆ. ಹಾಗಾಗಿಯೇ ಆ ರಾಹುಕೇತುವಿನ ಸ್ವಲ್ಪ ಶಾಂತಿಯನ್ನು ಮಾಡ್ಕೊಳ್ತಕ್ಕಂಥದ್ದು ಅಥವಾ ದುರ್ಗೆ ಮತ್ತು ಗಣಪತಿಯನ್ನು ಆರಾಧನೆ ಮಾಡ್ತಕ್ಕಂಥದ್ದು ಪ್ರಯತ್ನ ಮಾಡಿ ಸಿಂಹರಾಶಿನವ್ರಿಗೆ ಅನುಕೂಲವಾಗುತ್ತೆ. ಇನ್ನು ಕನ್ಯಾ ರಾಶಿನವ್ರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಸ್ವಂತ ಉದ್ಯಮ ವ್ಯಾಪಾರ ವ್ಯವಹಾರ ಅಂತಕ್ಕಂಥದ್ದು ವಾರ ಅಂತ್ಯದಿಂದ ಆಚೆಗೆ ಸ್ವಲ್ಪ ಸುಧಾರಣೆ ಆಗುತ್ತೆ ಅನ್ನೋ ರೀತಿಯಾದಂಥ ಭರವಸೆಗಳು ಬರೋದಕ್ಕೆ ದಾರಿಯಾಗ್ತದೆ. ಬೆಳವಣಿಗೆ ಆಗುವಂಥ ಯೋಗ ಫಲಗಳು ಕೂಡ ಬರುವಂಥದ್ದು ಉಂಟು ಅಂತ ಹೇಳ್ತದೆ. ದುಸ್ಥಾನಾಧಿಪತಿ ದುಸ್ಥಾನ ವಿಪರೀತ ರಾಜಯೋಗ ಅಂತ ಹೇಳ್ತದೆ. ಬಟ್ ಅದು ಸಣ್ಣ ಪ್ರಮಾಣದಲ್ಲಿ ಇರ್ತಕ್ಕಂಥದ್ದಾಗಿರೋದ್ರಿಂದ ವಾರ ಆರಂಭದಲ್ಲಿ ಅಂಥ ಪರಿಸ್ಥಿತಿಗಳು ಏನೋ ನೀವು ನಿರೀಕ್ಷಣೆ ಮಾಡೋದಿಲ್ಲ, ಆ ರೀತಿಯಲ್ಲಿ ಯಾವುದೋ ಅವಕಾಶ ಬರುವಂಥದ್ದು ಇಂಥವೇನಾದರೂ ವಾರ ಆರಂಭದಲ್ಲಿ ನಿರೀಕ್ಷೆ ಮಾಡ್ಬೋದು, ಬಿಟ್ಟರೆ ವಾರಾಂತ್ಯದಲ್ಲಿ ಬರೋದಿಲ್ಲ. ಬೇರೆ ಬೇರೆ ವ್ಯವಹಾರಕ್ಕೆ ಸಂಬಂಧಪಟ್ಟಂಥ ಚಟುವಟಿಕೆಗಳಾಗ್ತದೆ. ಪೂರ್ಣ ಪ್ರಮಾಣದಲ್ಲಿ ಅಲ್ಲ ಅಂದ್ರೂ ಕೂಡ ಒಂದು ಮೂವ್ ಆಗೋದಕ್ಕೆ ದಾರಿ ಆಗ್ತಕ್ಕಂಥದ್ದೆಲ್ಲವೂ ಕೂಡ ಕಂಡು ಬರುತ್ತೆ. ಮತ್ತು ಆರ್ಥಿಕವಾದಂಥ ಪರಿಸ್ಥಿತಿಗಳು ಸ್ವಲ್ಪ ಸುಧಾರಣೆ ಆಗುತ್ತೆ ಅನ್ನೋ ರೀತಿಯಿಂದ ಭರವಸೆಗಳು ವಾರಾಂತ್ಯದಲ್ಲಿ ಕಾಣುವಂಥದ್ದು ಉಂಟು ಅಂತ ಹೇಳ್ತದೆ. ಉದ್ಯೋಗ ಬದಲಾವಣೆ, ಸ್ಥಳ ಬದಲಾವಣೆ ಅಷ್ಟೊಂದು ಸೂಕ್ತವಲ್ಲ. ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಹಿನ್ನಡೆಗಳು ಅನ್ನೋ ರೀತಿಯಾದಂಥ ವಾತಾವರಣ. ವಿದ್ಯಾಭ್ಯಾಸದಲ್ಲಿ ಅಂದುಕೊಂಡಂಥ ರೀತಿಯಲ್ಲಿ ಏನೋ ಹೈಯರ್ ಎಜುಕೇಷನ್ ಮಾಡುವಂಥವ್ರಿಗೆ ಸಹಕಾರಿಯಾಗಿ ಬರುವಂಥದ್ದಕ್ಕೆ ದಾರಿ ಆಗ್ತಕ್ಕಂಥದ್ದು ಉಂಟು ಅಂತ ಹೇಳ್ತದೆ. ಪ್ರೀತಿ ಪ್ರೇಮದ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಸ್ವಲ್ಪ ಯಶಸ್ಸನ್ನು ಗಳಿಸ್ತಕ್ಕಂಥ ಸಂದರ್ಭಗಳೆಲ್ಲವೂ ಕೂಡ ಉಂಟು ಅಂತ ಹೇಳ್ತದೆ. ಮಕ್ಕಳ ಭವಿಷ್ಯದ ಚಿಂತೆಗಳು ಸ್ವಲ್ಪ ಮಾಯವಾಗುವಂಥ ಸಾಧ್ಯತೆಗಳು ಬರಬಹುದು. ಆರೋಗ್ಯದಲ್ಲಿ ತಕ್ಕ ಮಟ್ಟಿನ ಸುಧಾರಣೆಗಳಾಗ್ತಕ್ಕಂಥ ಸಂದರ್ಭ. ಸಂಗಾತಿಯಿಂದ ಸ್ವಲ್ಪ ಏನಾದರೂ ಕೆಲಸ ಕಾರ್ಯಗಳಾಗುತ್ತಾ ಅನ್ನೋ ರೀತಿಯಲ್ಲಿತ್ತು ಅಂದರೆ ಸಂಸಾರದಲ್ಲೇ ನೆಮ್ಮದಿ ಇಲ್ಲ, ಏನು ಕೆಲಸ ಕಾರ್ಯಗಳಾಗತ್ತೆ. ದಾಂಪತ್ಯದಲ್ಲಿ ಸ್ವಲ್ಪ ಅಸೌಖ್ಯ ಅಂತಕ್ಕಂಥದ್ದು ಇರುತ್ತೆ. ಉದ್ಯೋಗ ಸ್ಥಳದಲ್ಲಿ ಸ್ವಲ್ಪ ಒತ್ತಡಗಳು ಜಾಸ್ತಿ ಇರ್ತದೆ. ಅಷ್ಟಮ ಪ್ರಭಾವ ಅಲ್ಲ, ಒತ್ತಡಗಳು ಮತ್ತು ಜವಾಬ್ದಾರಿಗಳು ಜಾಸ್ತಿ ಇರುತ್ತೆ ಅನ್ನೋ ರೀತಿಯಾದಂಥ ವಾತಾವರಣಗಳೆಲ್ಲವೂ ಕೂಡ ಉಂಟು ಅಂತ ಹೇಳ್ತದೆ. ಹಾಗಾಗಿ ಸ್ವಲ್ಪ ನೋಡಿಕೊಂಡು ಉದ್ಯೋಗ ಸ್ಥಳದಲ್ಲಿ ವ್ಯವಹಾರವನ್ನು ಅಥವಾ ಕೆಲಸ ಕಾರ್ಯಗಳನ್ನು ಮಾಡ್ತಕ್ಕಂಥದ್ದು ಸೂಕ್ತ. ಕನ್ಯಾ ರಾಶಿನವರು ಲಗ್ನಾಧಿಪತಿ ಅಥವಾ ರಾಷ್ಟ್ರಾಧಿಪತಿ ಕನ್ಯಾ ರಾಶಿ ಅಧಿಪತಿ ಆದಂತನೂ ಬಲವಾಗಿದ್ದಾನೆ. ಶುಕ್ರ ಬಲ ಪಡ್ಕೊಳ್ತಾನೆ ವಾರಾಂತ್ಯದಲ್ಲಿ. ಗುರುವಿನ ದೃಷ್ಟಿ ಇದೆ, ಗುರುಬಲ ಇದೆ. ಕುಜನ ಬಲಹೀನನಾಗಿದ್ರೂ ಕೂಡ ಅವನು ನಿಮಗೆ ಒಳಿತನ ಮಾಡುವಂಥ ಸ್ಥಿತಿನಲ್ಲಿ ಇರೋದಿಲ್ಲ. ಹಾಗಾಗಿ ಎಲ್ಲವೂ ಕೂಡ ಸ್ವಲ್ಪ ಮಿಕ್ಸ್ ಅನ್ನೋ ರೀತಿಯಲ್ಲಿದೆ, ಅಂದರೆ 50-50 ಅನ್ನೋ ರೀತಿಯಲ್ಲಿದೆ. ಹಾಗಾಗಿ ಇನ್ನು 50 ಇದೆಯಲ್ಲ ತೊಂದರೆ ಆಗುವಂಥದ್ದು, ಅದು ತಪ್ಪಿಸಬೇಕು ಅಂದರೆ ಈ ವಾರ ಸಾಧ್ಯವಾದಷ್ಟು ಕೂಡ ಬನ್ನಿ ವೃಕ್ಷದ ಪ್ರದಕ್ಷಿಣೆ ಅಂತಕ್ಕಂಥದ್ದು ನಿಮಗೆ ಬಹಳ ವರ್ಕ್ ಆಗುತ್ತೆ. ಕನ್ಯಾ ರಾಶಿನವ್ರಿಗೆ. ತುಲಾರಾಶಿನವ್ರಿಗೆ ಸಂಬಂಧಪಟ್ಟಂತೆ ತುಲಾರಾಶಿನವ್ರಿಗೆ ಇಲ್ಲಿವರೆಗೆ ರಾಷ್ಟ್ರಾಧಿಪತಿಗೆ ಅಥವಾ ಲಗ್ನಾಧಿಪತಿಗೆ ಗ್ರಹಣ ಹಿಡಿದಿತ್ತು. ಈಗ ವಾರಾಂತ್ಯದಲ್ಲಿ ಅದರ ಬಿಡುಗಡೆ ಆಗುತ್ತೆ. ಹಾಗಾಗಿ ಸ್ವಲ್ಪ ಮಟ್ಟಿನ ಸುಧಾರಣೆಗಳು, ಸ್ವಲ್ಪ ಮಟ್ಟಿನ ಚೇತರಿಕೆ, ಸ್ವಲ್ಪ ಮಟ್ಟಿನ ಭರವಸೆ, ಸ್ವಲ್ಪ ಮಟ್ಟಿಗೆ ನಾನು ಗೆಲ್ತೀನಿ ಅನ್ನೋ ರೀತಿಯಾದಂಥ ಒಂದು ಧೈರ್ಯ ಅಥವಾ ಸ್ಥೈರ್ಯ
ಏನು ಮಾಡಿದ್ರೂ ಕೂಡ ನಾನು ಸೋಲಬಾರದು ಅನ್ನೋ ರೀತಿಯಾದಂಥ ಒಂದು ಗಟ್ಟಿತನ ಬರುವಂಥ ಸಂದರ್ಭಗಳು ನಿರ್ಮಾಣವಾಗಿ ಬರ್ತದೆ. ಯಾಕೆಂದರೆ ನನ್ನಲ್ಲಿ ಸದೃಢತೆ ಇದ್ದರೆ ಏನು ಬೇಕಾದ್ರೂ ಮಾಡಬಹುದು. ನಾನೇ ರೋಗಗ್ರಸ್ತನಾದಾಗ ಏನನ್ನೂ ಮಾಡೋದಕ್ಕೆ ಸಾಧ್ಯವಾಗೋದಿಲ್ಲ. ಒಬ್ಬ ಮನುಷ್ಯ ಸದೃಢನಾಗಿದ್ದಾನೆ, ಹೋಗ್ತಾನೆ, ಕೆಲಸ ಮಾಡ್ತಾನೆ, ಏನೋ ಮಾಡ್ತಾನೆ, ಅವನಿಗೆ ಜ್ವರನೋ ಮತ್ತೊಂದು ಮಗದೊಂದು ಬಂದು ಅಸಹಾಯಕನಾಗಿ ಕುಂತಂದರೆ ಏನು ಮಾಡ್ತಾನೆ? ಇಲ್ಲಿವರೆಗೆ ಆ ಪರಿಸ್ಥಿತಿ ಇತ್ತು, ಅಸಹಾಯಕದ ಸ್ಥಿತಿನಲ್ಲಿತ್ತು ತುಲಾರಾಶಿರವ್ರಿಗೆ. ಈಗ ಅದರಿಂದ ಬಿಡುಗಡೆ ಅಂತಕ್ಕಂಥ ಒಂದು ಪರಿಸ್ಥಿತಿಗಳು. ಆರ್ಥಿಕವಾದಂಥ ಸ್ಥಿತಿ, ಸಾಲವನ್ನದ ವಿಚಾರಗಳಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ಸ್ವಲ್ಪ ಎಚ್ಚರಿಕೆ. ಅಧಿಕ ಬಡ್ಡಿಗೋ ಮೋಸ ಮಾಡುವಂಥ ವ್ಯಕ್ತಿ ಹತ್ರನೋ ಕೈ ಹಾಕ್ತೀರಿ, ಅಥವಾ ಮೋಸ ಮಾಡುವಂಥ ವ್ಯಕ್ತಿಗೋ ಕೊಟ್ಟು ಕಳ್ಕೊಳ್ತೀರಿ. ಅದೊಂದು ವಿಚಾರ, ಹಣಕಾಸಿನ ವಿಚಾರ ಸಂಬಂಧಪಟ್ಟಂತೆ ಬಹಳ ಎಚ್ಚರಿಕೆ ಮತ್ತು ಜಾಗ್ರತೆ. ಬಂಧು ಬಾಂಧವರಿಂದ ಕಿರಿಕಿರಿಗಳು, ಕಟ್ಟಿಟ್ಟ ಬತ್ತಿ, ಯಾವುದೇ ಪ್ರಯೋಜನಗಳಿರೋದಿಲ್ಲ ಅಂತಕ್ಕಂಥದ್ದು, ಅವರಿಂದ ಕಿತ್ತುಕೊಂಡು ತಿನ್ನುವಂಥ ಒಂದು ವಾತಾವರಣಗಳೇ ಕಂಡುಬರುತ್ತೆ. ನೆರೆಹೊರೆಯಿಂದ ಭಾಳ ಅಸೂಯೆಯ ಪ್ರಭಾವಗಳು ಜಾಸ್ತಿ ಆಗುತ್ತಾ ಸಾಧ್ಯತೆಗಳೆಲ್ಲವೂ ಕೂಡ ಕಂಡುಬರುತ್ತೆ. ವಿದ್ಯಾಭ್ಯಾಸದಲ್ಲಿ ತೊಡಕುಗಳನ್ನು ಎದುರಿಸ್ತಕ್ಕಂಥ ಸಂದರ್ಭಗಳು, ಏನೋ ಅಸಮಾಧಾನದ ವಿದ್ಯಾಭ್ಯಾಸದ ಒಂದು ಚಟುವಟಿಕೆಯನ್ನು ರೀತಿಯಲ್ಲೇ ಕಂಡುಬರುತ್ತೆ. ಮಕ್ಕಳೊಂದಿಗೆ ಕಲಹ, ಮಕ್ಕಳ ಭವಿಷ್ಯದ ಚಿಂತೆಗಳು ಬರ್ತಕ್ಕಂಥದ್ದು, ಮಕ್ಕಳನ್ನು ಹೇಗೆ ನಿಲ್ಲಿಸಬೇಕು ಅಂತಕ್ಕಂಥದ್ದೇ ವಿಪರೀತವಾಗಿ ತಲೆ ಒಳಗೆ ಕುಳಿತುಕೊಳ್ತಕ್ಕಂಥ ಒಂದು ವಾರವಾಗಿ ಪರಿವರ್ತನೆ ಆಗ್ತಕ್ಕಂಥದ್ದೆಲ್ಲವೂ ಕೂಡ ಕಂಡುಬರುತ್ತೆ. ಆರೋಗ್ಯದ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಸ್ವಲ್ಪ ಜಾಗ್ರತೆ. ಕಫಬಾಧೆಗಳು ಜಾಸ್ತಿ ಆಗ್ತಕ್ಕಂಥದ್ದು, ಉಷ್ಣಬಾಧೆಗಳು ಜಾಸ್ತಿ ಆಗ್ತಕ್ಕಂಥದ್ದು, ಗುಪ್ತವ್ಯಾಧಿಗಳು ಜಾಸ್ತಿ ಆಗ್ತಕ್ಕಂಥದ್ದು, ಪೈಲ್ಸು ಪಿಷರಿ ಸಂಬಂಧಪಟ್ಟಂತೆ ವ್ಯತ್ಯಾಸಗಳಾಗ್ತಕ್ಕಂಥದ್ದು, ಅಜೀರ್ಣ ದೋಷಗಳು ಬರ್ತಕ್ಕಂಥ ಸನ್ನಿವೇಶ, ಎಕ್ಸಸ್ ಆಫ್ ಹೀಟಿಂದ ಡೈಜೆಷನ್ ಪ್ರಾಬ್ಲಮ್ ಬರ್ತಕ್ಕಂಥದ್ದು, ಇಂಥವೆಲ್ಲವೂ ಕೂಡ ಸ್ವಲ್ಪ ಆರೋಗ್ಯದ ವಿಚಾರ ಸಂಬಂಧಪಟ್ಟಂಥ ವ್ಯತ್ಯಾಸಗಳು. ತುಲಾರಾಶಿನವರಿಗಲ್ಲದೆ ತುಲಾರಾಶಿಯವರ ಸಂಗಾತಿಗೂ ಕೂಡ ಆರೋಗ್ಯದಲ್ಲಿ ಸಮಸ್ಯೆಗಳು ಬರುವಂಥ ಸಾಧ್ಯತೆಗಳಿರುತ್ತೆ. ಪಾಲುದಾರಿಕೆ ವ್ಯವಹಾರ ಅಷ್ಟೊಂದು ಚೆನ್ನಾಗಿರೋದಿಲ್ಲ. ದಾಂಪತ್ಯ ಸುಖದಿಂದ ವಂಚಿತರಾಗ್ತಕ್ಕಂಥ ಒಂದು ಸಂದರ್ಭಗಳೇನಾದರೂ ನಿರ್ಮಾಣವಾಗಿ ಬರಬಹುದು. ಸ್ವಲ್ಪ ಜಾಗ್ರತೆಯಿಂದ ಇರಬೇಕಾಗತ್ತೆ ಈ ಸಂದರ್ಭ ಅಂತಕ್ಕಂಥದ್ದು. ಕೋರ್ಟ್ ಕೇಸು ನಿಮಗೆ ಪರವಾಗಿಲ್ಲ, ಕಲಹಗಳ ವಿಚಾರಕ್ಕೆ ಹೋಗಲೇಬೇಡಿ. ನಿಮ್ಮ ಗೌರವಕ್ಕೆ ಧಕ್ಕೆ ಮತ್ತು ನಿಮ್ಮ ಪ್ರತಿಷ್ಠೆಗೆ ಧಕ್ಕೆ ಆಗ್ತಕ್ಕಂಥದ್ದು ಮತ್ತು ನಿಮಗೆ ತೊಂದರೆ ಆಗುವಂತಹ ಸಂದರ್ಭಗಳ ಆಗಿ ಅದು ಪರಿವರ್ತನೆ ಆಗುತ್ತೆ. ಹಾಗಾಗಿ ಕಲಹ, ಜಗಳ ಮತ್ತೊಂದು ಮಗದೊಂದಕ್ಕೆ ಹೋಗೋದಕ್ಕೆ ಹೋಗಬೇಡಿ. ಉನ್ನತ ಅಧಿಕಾರಿಗಳ ಸಹಕಾರ ನಿಮಗೆ ಪ್ರಾಪ್ತಿಯಾಗುವುದಿಲ್ಲ. ಈ ವಾರದಲ್ಲಿ ಅಷ್ಟೊಂದು ಅನುಕೂಲದ ಒಂದು ಸ್ಥಿತಿ ಇಲ್ಲ. ಉದ್ಯೋಗದಲ್ಲೂ ಕೂಡ ಅಷ್ಟೊಂದು ಉತ್ತಮವಾದಂಥ ಹೆಸರನ್ನು ಗಳಿಸುವಂಥ ಸಾಧ್ಯತೆಗಳಿರುವುದಿಲ್ಲ. ಆದರೆ ರವಿಯ ಪ್ರಭಾವ ಒಂದು ನಿಮಗೆ ಚೆನ್ನಾಗಿದೆ ವಾರ ಆರಂಭದಲ್ಲಿ. ಹಾಗಾಗಿ ರಾಜಕಾರಣಿಗಳಿಂದ, ಸರ್ಕಾರಿ ಅಧಿಕಾರಿಗಳಿಂದ ಏನಾದರೂ ಕೆಲಸ ಕಾರ್ಯಗಳು ಆಗಬೇಕು ಅಂದರೆ ಅಲ್ಲಿ ಪ್ರಯತ್ನ ಮಾಡಿ ಅನುಕೂಲವಾಗುವಂಥ ಯೋಗ ಬಲಗಳೆಲ್ಲವೂ ಕೂಡ ಕಂಡುಬರುತ್ತೆ. ತುಲಾರಾಶಿನವರಿಗೆ ಸಂಬಂಧಪಟ್ಟಂತೆ ಏನು ಪರಿಹಾರವನ್ನು ಮಾಡಿಕೊಳ್ಬೇಕು? ಒಂದು 60 ಭಾಗ ಒಳ್ಳೆಯದು, ಒಂದು 40 ಭಾಗ ಕೆಟ್ಟದು ಅನ್ನೋ ರೀತಿಯಾದಂಥ ಪರಿಸ್ಥಿತಿ ಇರೋದರಿಂದ ನೀವು ಒಂದು ಕೆಲಸವನ್ನು ಮಾಡಿ. ಈ ವಾರ ಸಾಧ್ಯವಾದಷ್ಟು ತುಪ್ಪದ ಅಭಿಷೇಕವನ್ನು ಅಯ್ಯಪ್ಪನ ದೇವಸ್ಥಾನದಲ್ಲಿ ಮಾಡಿಸಿ. ಅದು ನಿಮಗೆ ಅದ್ಭುತವಾದಂಥ ರೀತಿಯಲ್ಲಿ ವರ್ಕ್ ಆಗುತ್ತೆ, ನೋಡಿಬೇಕಾದ್ರೆ. ಇನ್ನು ವೃಶ್ಚಿಕ ರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಸ್ವಂತ ಉದ್ಯಮ, ವ್ಯಾಪಾರ, ವ್ಯವಹಾರ ಎಡವಟ್ಟು. ಯಾವುದೇ ತೀರ್ಮಾನ ತೆಗೆದುಕೊಳ್ಳಿ ಎಡವಟ್ಟು, ಯಾವುದೇ ನಿರ್ಧಾರ ತೆಗೆದುಕೊಂಡ್ರೆ ಅಲ್ಲೇನೋ ಒಂದು ತೊಂದರೆ, ಆಪತ್ತು ಅಂತಕ್ಕಂಥದ್ದು ಕಾದು ಕುಳಿತಿರ್ತದೆ. ಮೋಸ, ವಂಚನೆ, ದಗ ಬಲಿ ಆಗಲೇಬೇಕು, ಬಲಿ ಆಗ್ತಾರೆ. ತುಂಬ ಮೋಸ ಮಾಡುವಂಥವ್ರನ್ನ ಭಾವನಾತ್ಮಕವಾಗಿ ಹಚ್ಚಿಕೊಂಡು ಮತ್ತಷ್ಟು ಸಂಕಷ್ಟವನ್ನು ತಂದುಕೊಳ್ತಕ್ಕಂಥ ಸ್ಥಿತಿ ನಿರ್ಮಾಣವಾಗುವಂಥದ್ದು. ಬೂಟಾಟಿಕೆಯ ಜಗತ್ತಿಗೆ ಅಥವಾ ಬೂಟಾಟಿಕೆಯ ವ್ಯಕ್ತಿಗಳಿಗೆ ಬಲಿ ಆಗುವಂಥ ಸಂದರ್ಭಗಳು ನಿರ್ಮಾಣವಾಗುತ್ತೆ. ಎಚ್ಚರಿಕೆ. ಅದರ ಜೊತೆಯಲ್ಲಿ ಹಠ, ಮಂಡತನ, ನಾನು ಹೀಗೆ ಇರುವಂಥದ್ದು, ನನ್ನನ್ನು ಯಾರು ಕೇಳ್ತಾರೆ, ನನ್ನನ್ನು ಯಾರು ಬಗ್ಗಿಸ್ತಾರೆ, ನಾನು ಯಾಕೆ ಕೇಳಬೇಕು, ನಾನು ಯಾಕೆ ಮಾಡಬೇಕು, ಈ ಪ್ರವೃತ್ತಿಗಳು ವಿಪರೀತವಾಗಿ ಇರ್ತಕ್ಕಂಥ ಸಂದರ್ಭಗಳಿರುತ್ತೆ. ಅದೇ ನಿಮ್ಮನ್ನೆಲ್ಲೋ ಹಳ್ಳ ಹಿಡಿಸುತ್ತೆ. ಅದರ ಜೊತೆಯಲ್ಲಿ ಸ್ವಂತ ಉದ್ಯಮ, ವ್ಯಾಪಾರ, ವ್ಯವಹಾರದಲ್ಲೂ ಕೂಡ ಅಷ್ಟೊಂದು ಪ್ರಗತಿ, ಅನುಕೂಲ ಅನ್ನೋ ರೀತಿಯಾದಂಥ ಸ್ಥಿತಿ ಇರೋದಿಲ್ಲ. ಯಾರಾದರೂ ವ್ಯಾಪಾರಸ್ಥರಿದ್ದರೆ ಅಥವಾ ಗುತ್ತಿಗೆ ಆಧಾರ ಮೇಲೆ ಏನಾದರೂ ಟೆಂಡರು ಮತ್ತೊಂದು ಮಗದೊಂದು ಹಾಕುವಂಥವರಿದ್ದರೆ ಸ್ವಲ್ಪ ನೋಡಿಕೊಂಡು ಮಾಡಿ. ಮೋಸ ಪ್ರತಿಯೊಂದರಲ್ಲೂ ಮೋಸ ಆಗುತ್ತೆ. ಹಾಗಾಗಿ ಆರ್ಥಿಕವಾದಂಥ ಪರಿಸ್ಥಿತಿಗಳು ಅಷ್ಟೊಂದು ಉತ್ತಮವಾದಂಥ ಸ್ಥಿತಿ ಇರೋದಿಲ್ಲ.
ಕೌಟುಂಬಿಕವಾದಂಥ ಕಲಹಗಳು ಜಾಸ್ತಿ ಆಗುತ್ತೆ. ಕುಟುಂಬದಲ್ಲಿ ಆಗ್ತಕ್ಕಂಥ ಸಣ್ಣ ಪುಟ್ಟ ಘಟನೆಗಳು ವಿಪರೀತವಾಗಿ ತಲೆಗೆ ಹಚ್ಚಿಕೊಂಡು ತುಂಬ ಸಮಸ್ಯೆನ ತರ್ತದೆ. ಮತ್ತು ಕೌಟುಂಬಿಕವಾದಂಥ ಒತ್ತಡಗಳು ಜಾಸ್ತಿ ಆಗುತ್ತೆ. ಯಾಕಪ್ಪ ಬೇಕು ಕುಟುಂಬ ಅನ್ನೋ ರೀತಿಯಾದಂಥ ಪರಿಸ್ಥಿತಿ ನಿರ್ಮಾಣ ಆಗಿಬಿಡ್ತದೆ. ಅಷ್ಟು ನಿಮಗೆ ತಲೆ ಕೆಡಿಸಿ ಬಿಸಾಕ್ಬಿಡಿದ್ರೆ ಕುಟುಂಬಸ್ಥರು ಅಂತಕ್ಕಂಥದ್ದು. ತೃತೀಯ ಪ್ರಭಾವ, ಬಂಧು ಬಾಂಧವರು ಸಂಬಂಧವನ್ನು ಹೇಗೂ ಉಳಿಸ್ಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೀರಿ, ಅದರಲ್ಲೇನೂ ಭೇದಗಳಿಲ್ಲ ಅಂತಕ್ಕಂಥದ್ದು. ವಿದ್ಯಾಭ್ಯಾಸ ವಿಚಾರ ಸಂಬಂಧಪಟ್ಟಂತೆ ಹೈಯರ್ ಎಜುಕೇಷನ್ ಮಾಡುವಂಥವ್ರಿಗೆ ಅಷ್ಟೊಂದು ಅನುಕೂಲವಿಲ್ಲ. ಸ್ವಲ್ಪ SSLC ಒಳಗಿನ ಎಜುಕೇಷನ್ ಮಾಡುವಂಥವ್ರಿಗೆ ಪರವಾಗಿಲ್ಲ, ಇರೋದಿಲ್ಲ. ಒತ್ತಡ ಇರುತ್ತೆ, ಉದ್ಯೋಗ ಒತ್ತಡ ಅಲ್ಲ, ವಿದ್ಯಾಭ್ಯಾಸದಲ್ಲಿ ತುಂಬ ಒತ್ತಡಗಳಿರ್ತದೆ. ಆದರೂ ಕೂಡ ಅದನ್ನು ಸುಧಾರಿಸ್ಕೊಳ್ತೀರಿ ಅಂತಕ್ಕಂಥದ್ದು. ಪಂಚಮ ಪ್ರಭಾವ ಅಂತಕ್ಕಂಥದ್ದು ಮಕ್ಕಳೊಂದಿಗೆ ಕಲಹ, ಕಿರಿಕಿರಿಗಳಾಗುವಂಥ ಸಂದರ್ಭ, ಪ್ರೀತಿ ಪಾತ್ರರೊಂದಿಗೆ ಕಿರಿಕಿರಿಗಳು ಮತ್ತು ಕಲಹಗಳಾಗ್ತಕ್ಕಂಥದ್ದು. ಭಾವನಾತ್ಮಕವಾದಂಥ ಪೆಟ್ಟು, ಭಾವನಾತ್ಮಕವಾದಂಥ ಸೋಲು, ಭಾವನಾತ್ಮಕವಾದಂಥ ರೀತಿಯಲ್ಲಿ ಹಿಂಸೆಗೊಳಗಾಗುವಂತಹ ಸಂದರ್ಭಗಳು. ಆರೋಗ್ಯ ಗಂಭೀರ ಆಗದೇ ಇದ್ರೂ ಆರೋಗ್ಯದ ವಿಚಾರ ಅಂತಕ್ಕಂಥದ್ದು ಎಲ್ಲೋ ಗಾಬರಿಯನ್ನು ಉತ್ಪತ್ತಿಯಂತೂ ಮಾಡುತ್ತೆ. ಎಲ್ಲೋ ಆಕ್ಸಿಡೆಂಟ್ ಆಗಿಬಿಡುತ್ತೆ ಗಾಬರಿಯೋ, ಏನೋ ಆಪ್ರೇಷನ್ ಆಗಿಬಿಡುತ್ತೆ ಅಂತ ಗಾಬರಿಯೋ, ಏನೋ ಆಗಿಬಿಟ್ಟಿದೆ ಏನೋ ರೀತಿಯಾದ ಗಾಬರಿಯೋ, ಏನೋ ಒಂದು ಉತ್ಪತ್ತಿ ಮಾಡುತ್ತೆ. ಹಾಗಾಗಿ ಹುಷಾರು. ಸಪ್ತಮ ಪ್ರಭಾವ, ಸಂಗಾತಿಯಿಂದ ಸ್ವಲ್ಪ ಲಾಭ. ವಾರ ಆರಂಭದಲ್ಲಿ ಪರವಾಗಿರೋದಿಲ್ಲ, ಕಿರಿಕಿರಿಗಳಿರ್ತದೆ, ಕಲಹಗಳಿರ್ತದೆ. ಸ್ವಲ್ಪ ದಾಂಪತ್ಯದಲ್ಲಿ ಸಾಮಾನ್ಯವಾಗಿ ವೃಶ್ಚಿಕ ರಾಶಿಯವರಿಗೆ ಅಷ್ಟೊಂದು ಬಲವಾದಂಥದ್ದಿಲ್ಲ. ಗುರುದೃಷ್ಟಿ ಇರೋದು ಒಂದೇ ನಿಮಗೆ ಬಲ. ಹಾಗಾಗಿ ಆ ಗುರುದೃಷ್ಟಿ ಇರೋದ್ರಿಂದ ಬೇರೆಯವರ ಸಹಕಾರ ಮತ್ತೊಂದು ಮಗದೊಂದು ಕೇಳಿಕೊಂಡು ಅದನ್ನು ರಕ್ಷಣಾತ್ಮಕವಾದ ವ್ಯವಸ್ಥೆ ಇರುತ್ತಷ್ಟೇ. ಮಿಕ್ಕಂಥ ಗ್ರಹಗಳೆಲ್ಲರೂ ಕೂಡ ಸ್ವಲ್ಪ ವಿರೋಧವಾಗಿದ್ದಾರೆ. ರವಿ ಒಬ್ಬ ಬಲವಾಗಿದ್ದಾನೆ, ಹಾಗಾಗಿ ಅವನು ಬೇರೆ ರೀತಿಯಲ್ಲಿ ಬಲ ಕೊಡ್ತಾನೆ. ಬಟ್ ನಿಮಗೆ ಅರ್ಹತೆ ಇಲ್ವಲ್ಲ. ಸುತ್ತಲೂ ಮೃಷ್ಟಾನ್ನ ಭೋಜನ ಇದೆ, ನನಗೆ ಕಾಯಿಲೆ ಬಂದುಬಿಟ್ಟಿದೆ, ಹೆಂಗೆ ತಿನ್ನೋದು? ತಿನ್ನೋಕ್ಕಾಗತ್ತಾ? ರುಚಿ ಹತ್ತುತ್ತಾ? ಇಲ್ಲ. ಆ ಸ್ಥಿತಿನಲ್ಲಿದೆ. ಸುತ್ತಲೂ ಎಲ್ಲವೂ ಕೂಡ ಆಗುವಂಥ ಸ್ಥಿತಿನಲ್ಲಿದೆ. ನಿಮಗೆ ನೀವು ಪಡ್ಕೊಳ್ಳುವಂಥ ರೀತಿಯಲ್ಲಿ ಇಲ್ಲ ಅದನ್ನು. ಹಾಗಾಗಿ ಯಾಕೆಂದರೆ ರಾಷ್ಟ್ರಾಧಿಪತಿ ಅಥವಾ ವೃಶ್ಚಿಕ ಲಗ್ನಾಧಿಪತಿಯಾದಂಥವನು ಹೋಗ್ಬಿಟ್ಟು ಪ್ರಪಾತಕ್ಕೆ ಬಿದ್ದಿದ್ದಾನೆ. ಹಾಗಾಗಿ ದಶಮ ಪ್ರಭಾವ, ಸರ್ಕಾರಿ ಉದ್ಯೋಗದಲ್ಲಿರ್ತಕ್ಕಂಥವ್ರಿಗೆ ಅನುಕೂಲ. ರಾಜಕಾರಣಿಗಳಿಂದ ಏನಾದ್ರು ಕೆಲಸ ಆಗಬೇಕಾ? ಅದ್ಭುತವಾದಂತಹ ಅವಕಾಶ. ಸರ್ಕಾರದಲ್ಲಿ ಏನಾದ್ರು ಕೆಲಸಗಾರರಾಗಬೇಕಾ? ಅದ್ಭುತವಾದಂಥ ಅವಕಾಶ. ಸರ್ಕಾರಿ ಅಧೀನದ ಕಚೇರಿಗಳಲ್ಲಿ ಕೆಲಸ ಮಾಡುವಂಥವ್ರಿಗೆ ಒಳ್ಳೆಯ ಲಾಭವನ್ನು ನೋಡ್ತಕ್ಕಂಥ ಪರಿಸ್ಥಿತಿಗಳು. ಮೇಲಧಿಕಾರಿಗಳಿಂದ ಏನಾದರೂ ಕೆಲಸ ಆಗಬೇಕು, ಈಗ ಪ್ರಯತ್ನ ಮಾಡಿ, ಅನುಕೂಲವಾಗುತ್ತೆ. ಯಾಕೆಂದರೆ ಅಷ್ಟು ಬಲವಾಗಿದೆ. ಸರ್ಕಾರದ ವಿಚಾರಕ್ಕೆ ಸಂಬಂಧಪಟ್ಟದ್ದು ಯಾವ ಕೆಲಸ ಕೈ ಹಾಕಿದ್ರೂ ಕೂಡ ಆಗುವಂಥ ರೀತಿಯಲ್ಲಿದೆ. ಆದರೆ ನೀವೇ ತಪ್ಪಿಸ್ಕೊಳ್ಬೇಕು ಅಷ್ಟೇ. ಯಾಕೆಂದರೆ ಆಗಲೇ ಹೇಳಿದಂಥ ರೀತಿಯಲ್ಲಿ ರಾಷ್ಟ್ರಾಧಿಪತಿಯಾದಂಥವ್ರು ನೀವೇ ತಪ್ಪಿ ಹೆಜ್ಜೆ ಹಿಡ್ತೀರಿ ಅಷ್ಟೇ. ಇನ್ನು ಪರಿಹಾರ ಮಾರ್ಗ ಏನು ಮಾಡಿಕೊಳ್ಬೇಕಾಗತ್ತೆ? ಸಾಧ್ಯವಾದಷ್ಟು ಈ ವಾರ ನಿಮ್ಮ ಕುಲದೇವತೆಗೆ ಈ ದರ್ಭೆ ಬರುತ್ತಲ್ಲ, ದರ್ಭೆ ಅಥವಾ ಗರಿಕೆ, ಎರಡರಲ್ಲಿ ಯಾವುದಾದ್ರೂ ಒಂದಾದರೂ ಆಗ್ಬೋದು. ಗರಿಕೆಯಿಂದ ಅಷ್ಟೋತ್ತರವನ್ನು ಮಾಡ್ತಕ್ಕಂಥ ಪ್ರಯತ್ನ ಇದನ್ನು ಮಾಡಿ, ನನ್ನ ಪ್ರಕಾರ ನಿಮಗೆ ರಕ್ಷಣೆ ಸಿಗುತ್ತೆ. ಇನ್ನು ಧನುಸ್ಸು ರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಸ್ವಂತ ಉದ್ಯಮ ವ್ಯಾಪಾರ ವ್ಯವಹಾರ ಅಂತಕ್ಕಂಥದ್ದು ಹಳ್ಳೆ ಹಿಡಿಯುವಂಥ ಸಂದರ್ಭಗಳು. ಬಲ ಇಲ್ಲ, ಗುರುಬಲ ಇಲ್ಲ, ಶನಿ ಬಲ ಇದೆ. ಶನಿ ಬಲ ಇದ್ದರೂ ಅದು ಪ್ರಯೋಜನವಿಲ್ಲ ಅಂತಕ್ಕಂಥ ಸ್ಥಿತಿನಲ್ಲಿ ನಿಂತಿದ್ದಾನೆ ವಕ್ರನಾಗಿ. ಹಾಗಾಗಿ ಕುಜ ಹೋಗ್ಬಿಟ್ಟು ಬಲಹೀನನಾಗಿ ಕುಳಿತುಬಿಟ್ಟಿದ್ದಾನೆ. ಹಾಗೆ ಬಲ ಇಲ್ಲ. ಸ್ವಂತ ಉದ್ಯಮ ವ್ಯಾಪಾರ ವ್ಯವಹಾರ ನೀವು ಮಾಡುವಂಥ ಕೆಲಸ ಕಾರ್ಯ ಮತ್ತೊಂದು ಮಗದೊಂದು ಬಂಡೆ ಗುದ್ದಿ ಮೈ ನೋವಿಸ್ಕೊಳ್ತಕ್ಕಂಥ ಸ್ಥಿತಿನಲ್ಲಿರುತ್ತೆ ಈ ವಾರ ಧನುಸ್ಸು ರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದರೆ. ಕುಜ ಮುಂದಕ್ಕೆ ಬಂದ ಓಕೆ ಸಕ್ಸಸ್ ಅನ್ನೋ ರೀತಿಯಲ್ಲಿ ಕಾಣ್ತದೆ. ಆದರೂ ಕೂಡ ಬಂಡೆ ಗುದ್ದಿ ಮೈ ನೋವಿಸ್ಕೊಂಡ್ರೂ ಕೂಡ ಅಟ್ಲೀಸ್ಟ್ ಒಂದು 20ರಿಂದ 30 ಭಾಗವಾದರೂ ರಿಸಲ್ಟ್ ಸಿಗುತ್ತೆ. ಅದೊಂದು ಸಣ್ಣದಾದಂಥ ಒಂದು ಅನುಕೂಲವನ್ನು ಪಡೆದುಕೊಂಡಿದ್ದೀರಿ. ಹಣಕಾಸಿನ ವಿಚಾರಗಳಿಗೆ ಸಂಬಂಧಪಟ್ಟಂಥ ರೀತಿ ನೋಡಿದಾಗ ಸ್ವಲ್ಪ ಒಂದು ಸಣ್ಣ ಪ್ರಮಾಣದಲ್ಲಿ ಪರವಾಗಿಲ್ಲ, ನಿರೀಕ್ಷಿತ ಪ್ರಮಾಣದಲ್ಲಿ ಇಲ್ಲ ಅಂದ್ರೂ ಕೂಡ ಸಣ್ಣ ಒಂದು 60 ಭಾಗ ಓಕೆ, 40 ಭಾಗ ಕೊರತೆ ಅನ್ನೋ ರೀತಿಯಲ್ಲಿ ಇರ್ತದೆ. ಕುಟುಂಬದೊಂದಿಗೆ ಸ್ವಲ್ಪ ಶತ್ರುತ್ವ ಜಾಸ್ತಿ ಇರ್ತದೆ ಅಥವಾ ಕಲಹಗಳು ಜಾಸ್ತಿ ಆಗುವಂಥ ವಾತಾವರಣಗಳು ಬರಬಹುದು. ಬಂಧು ಬಾಂಧವರು ಶತ್ರುಗಳಾಗ್ತಕ್ಕಂಥದ್ದು ಅಥವಾ ಬಂಧು ಬಾಂಧವರಿಂದ ನಷ್ಟಗಳಾಗ್ತಕ್ಕಂಥ ಪರಿಸ್ಥಿತಿ.
ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಹಿನ್ನಡೆಗಳಾಗ್ತಕ್ಕಂಥ ವಾತಾವರಣಗಳು ನಿರ್ಮಾಣವಾಗಿ ಬರಬಹುದು ಅಂತಕ್ಕಂಥ ರೀತಿಯಲ್ಲಿ ಕಾಣ್ತದೆ. ಪ್ರೀತಿ ಪ್ರೇಮ ಅಂತಕ್ಕಂಥದ್ದು ಮುರಿದು ಬೀಳ್ತಕ್ಕಂಥದ್ದು ಒಂದು, ಅದರ ಜೊತೆಯಲ್ಲಿ ಮಕ್ಕಳಿಂದ ಅಂತರ್ಮನ ಕಾಯ್ದುಕೊಳ್ತಕ್ಕಂಥದ್ದು, ಮಕ್ಕಳಿಂದ ನೋವಾಗ್ತಕ್ಕಂಥದ್ದು, ಮಕ್ಕಳಿಂದ ಮನಸ್ಸಿಗೆ ಬೇಸರವಾಗ್ತಕ್ಕಂಥ ಘಟನೆಗಳನ್ನು ನಡೀತಕ್ಕಂಥ ವಾತಾವರಣಗಳು. ಷಷ್ಠ ಪ್ರಭಾವ ಅದೃಷ್ಟವೊಂದು ಮಾಡಿದ್ದೀರಿ ಇಲ್ಲಿ ನೀವು. ಏನು? ಉದ್ಯೋಗದ ವಿಚಾರಗಳಿಗೆ ಸಂಬಂಧಪಟ್ಟ ಉದ್ಯೋಗದ ಹುಡುಕಾಟದಲ್ಲಿರ್ತಕ್ಕಂಥ ಯಾವುದೋ ಒಂದು ಸಣ್ಣ ಪುಟ್ಟದಾದರೂ ಆಗಬಹುದು. ಖಾಲಿ ಕುಳಿತುಕೊಂಡಂಥವ್ರಿಗೆ ಹುಡುಕಿಕೊಂಡು ಉದ್ಯೋಗ ಪ್ರಾಪ್ತಿಯ ಸ್ಥಿತಿಯನ್ನು ಕಂಡಿದ್ದೀರಿ ಈ ವಾರ. ಶುಭ ಕಾರ್ಯ ಪ್ರಯತ್ನದ ವಿಚಾರಗಳಿಗೆ ಸಂಬಂಧಪಟ್ಟಂತೆ ವಾರ ಆರಂಭ ಪರವಾಗಿಲ್ಲ, ಅಂತ್ಯದಲ್ಲಿ ಅಷ್ಟೊಂದು ಚೆನ್ನಾಗಿಲ್ಲ. ಪಿತೃಪಕ್ಷ ಬೇರೆ ಇದೆ, ಯಾರು ಪ್ರಯತ್ನವೂ ಮಾಡೋಕ್ಕೋಲ್ಲ. ಪಿತೃಪಕ್ಷ ಆಚರಣೆ ಮಾಡದಲ್ಲಿ ಇರ್ತಕ್ಕಂಥವ್ರು ಪ್ರಯತ್ನ ಮಾಡುವಂಥವ್ರು ಕೆಲವರು ಇರ್ತಾರೆ. ಅಂಥವ್ರಿಗೆ ಅನುಕೂಲವಾಗುವಂಥ ಸ್ಥಿತಿ ಅಂದರೆ ನಮ್ಮ ಸನಾತನ ಧರ್ಮವನ್ನು ಬಿಟ್ಟು ಬೇರೆ ಯಾರು ಆಚರಣೆ ಮಾಡ್ತಕ್ಕಂಥವ್ರಿಗೆ ಅದರಲ್ಲಿ ಯೋಗ ಫಲಗಳು ಚೆನ್ನಾಗಿದೆ. ಅಷ್ಟಮ ಪ್ರಭಾವ ಸ್ವಲ್ಪ ಕೋರ್ಟ್ ಕೇಸ್ ವ್ಯವಹಾರ. ವಾರ ಆರಂಭದಲ್ಲಿ ಏನಾದರೂ ಬಂತು ಅಂದರೆ ಓಕೆ ಪರವಾಗಿಲ್ಲ ಅನ್ನೋ ರೀತಿಯಲ್ಲಿ ಇರುತ್ತೆ. ತಂದೆಯಿಂದ ಸಹಕಾರ ಬರ್ತಕ್ಕಂಥದ್ದು, ತಂದೆಯಿಂದ ಆರ್ಥಿಕ ಅನುಕೂಲವಾಗ್ತಕ್ಕಂಥದ್ದು, ಪಿತ್ರಾರ್ಜಿತವಾದಂಥ ಅನುಕೂಲವಾಗ್ತಕ್ಕಂಥದ್ದು, ಸರ್ಕಾರಿ ಕೆಲಸ ಕಾರ್ಯಗಳಾಗುವಂಥದ್ದು, ಸರ್ಕಾರಿ ಕೆಲಸ ಕಾರ್ಯಗಳಿಂದ ಅಥವಾ ಅಧಿಕಾರಿಗಳಿಂದ ಅನುಕೂಲವಾಗ್ತಕ್ಕಂಥ ಸಂದರ್ಭ ಇವೆಲ್ಲವೂ ಕೂಡ ಕೂಡಿ ಬರೋದಕ್ಕೆ ದಾರಿ ಉಂಟು. ವಿದ್ಯಾರ್ಹತೆಗೆ ತಕ್ಕನಾದಂಥ ರೀತಿಯಲ್ಲಿ ಉದ್ಯೋಗ ಹುಡುಕ್ತಾ ಇದ್ದೀರಿ, ಅವ್ರಿಗೂ ಸಣ್ಣದಾದಂಥ ಒಂದು ಅನುಕೂಲದ ಸ್ಥಿತಿಯನ್ನು ಧನುಸ್ಸು ರಾಶಿನವ್ರು ನೋಡೋದಕ್ಕೆ ದಾರಿಯಾಗ್ತದೆ. ಚಿಂತೆ ಮಾಡುವಂಥದ್ದು ಬೇಡ. ಇನ್ನು ಪರಿಹಾರ ಮಾರ್ಗವನ್ನು ಏನು ಮಾಡಿಕೊಳ್ಬೇಕಾಗತ್ತೆ? ಸಾಧ್ಯವಾದಷ್ಟು ಕೂಡ ತೊಗರಿ ಬೇಳೆಯನ್ನು ಒಂದು ಕೆಂಪು ವಸ್ತ್ರದಲ್ಲಿ ಕಟ್ಟಿ ಪೂಜೆಯನ್ನು ಮಾಡಿಬಿಟ್ಟು ಅದನ್ನು ಯಾವುದಾದ್ರೂ ಆಕಳಿಗಾದರೂ ಆಗಬಹುದು, ಅಥವಾ ಅದನ್ನು ಪೂಜೆ ಮಾಡಿ ಅದನ್ನು ಪ್ರಸಾದ ಮಾಡಿ 4 ಜನಕ್ಕೆ ಹಂಚ್ತಕ್ಕಂಥದ್ದು ಯಾವುದೋ ಒಂದನ್ನು ಮಾಡಿ ಅನುಕೂಲವಾಗುತ್ತೆ. ಚಿಂತೆ ಮಾಡೋದು ಬೇಡ. ಆಕಳಿಗಾದರೂ ತಿನ್ನಿಸಿ, ಅಷ್ಟನ್ನು ಮಾಡಿ. ಇನ್ನು ಮಕರ ರಾಶಿನವರಿಗೆ ಸಂಬಂಧಪಟ್ಟಂತೆ ಸ್ವಂತ ಉದ್ಯಮ ವ್ಯಾಪಾರ ವ್ಯವಹಾರ ಅಂತಕ್ಕಂಥದ್ದು ಒಂದು ಹಳಿನಲ್ಲಿ ಒಂದು ಪರವಾಗಿಲ್ಲ ಅನ್ನೋ ರೀತಿಯಾದಂಥ ಸ್ಥಿತಿನಲ್ಲಿ ಇತ್ತು ಇದಕ್ಕೆ ಮೊದಲು. ಆದರೆ ಈಗ ಎಲ್ಲ ಉಲ್ಟ ಹೊಡೆಯೋದಕ್ಕೆ ಶುರುವಾಗ್ತದೆ. ಯಾಕೋ ಮೂವೇ ಆಗೋದಿಲ್ಲ, ಯಾಕೋ ಸ್ತಬ್ಧ ಅನ್ನೋ ರೀತಿಯಾದಂಥ ವಾತಾವರಣ ನಿರ್ಮಾಣವಾಗಿ ಬರುವಂಥ ಸಾಧ್ಯತೆಗಳು ಬರಬಹುದು. ಹಠದ ಪ್ರವೃತ್ತಿಗಳು ಜಾಸ್ತಿ ಇರ್ತದೆ, ಕೋಪದ ಪ್ರವೃತ್ತಿಗಳು ಜಾಸ್ತಿ ಇರ್ತದೆ, ಅಸಮಾಧಾನದ ಪ್ರವೃತ್ತಿಗಳು ಜಾಸ್ತಿ ಇರ್ತದೆ, ದ್ವಂದ್ವದ ಪ್ರವೃತ್ತಿಗಳು ಜಾಸ್ತಿ ಇರ್ತದೆ, ಗೊಂದಲ ಏನು ಡಿಸಿಷನ್ ತಗೊಳ್ಕೋರು ಏನಾದರೂ ಒಂದು ಗೊಂದಲ ಏರ್ಪಡ್ತಕ್ಕಂಥ ಒಂದು ಪ್ರವೃತ್ತಿ ನೇರವಾಗಿ ಆಡ್ತಕ್ಕಂಥದ್ದು, ಅದರಿಂದ ಇನ್ನಷ್ಟು ಸಮಸ್ಯೆಯನ್ನು ತಂದುಕೊಡ್ತಕ್ಕಂಥದ್ದು, ಶತ್ರುತ್ವವನ್ನು ಮಾಡಿಕೊಡ್ತಕ್ಕಂಥ ಸ್ಥಿತಿ. ನಿಮ್ಮ ಮಾತೆ ಪ್ರೀತಿ ಪಾತ್ರರನ್ನು ಕೂಡ ದೂರ ಮಾಡುವಂಥ ಸ್ಥಿತಿ ತರಬಹುದು. ಹುಷಾರ್. ತೃತೀಯ ಪ್ರಭಾವ ಧೈರ್ಯ ಜಾಸ್ತಿ ಇರ್ತದೆ, ಹೋರಾಟದ ಕಿಚ್ಚು ಚೆನ್ನಾಗಿರುತ್ತೆ, ಅದೊಂದಕ್ಕೆ ಮೆಚ್ಚಬೇಕು, ಎಂಥದಕ್ಕೂ ಕೂಡ ಬಗ್ಗುವಂಥ ರೀತಿಯಲ್ಲಿ ಇರೋದಿಲ್ಲ. ಭೂಮಿ ವ್ಯವಹಾರ ಸುತರಾಮ್ ಈ ಸಂದರ್ಭ ಇಲ್ಲವೇ ಇಲ್ಲ, ಮೋಸ ಜಾಸ್ತಿ ಆಗ್ತದೆ. ಭೂಮಿ ವ್ಯವಹಾರ, ವಾಹನದ ವ್ಯವಹಾರಗಳೆಲ್ಲವೂ ಕೂಡ. ಪಂಚಮ ಪ್ರಭಾವ ಮಕ್ಕಳೊಂದಿಗೆ ಸ್ವಲ್ಪ ಯಾಕೋ ಚೆನ್ನಾಗಿದ್ದಂಥ ಸಂಬಂಧ ಯಾಕೋ ಅಳಿಸುತ್ತೆ. ಎಷ್ಟೇ ಪ್ರೀತಿಯಿಂದ ನೋಡ್ಕೊಳ್ತಕ್ಕಂಥ ಮಕ್ಕಳಿಂದಲೂ ಕೂಡ ಸಣ್ಣದಾಗಿ ನೋವಾಗುವಂಥ ಸಂದರ್ಭಗಳು ಬರಬಹುದು. ದಾಂಪತ್ಯದಲ್ಲಿ ಅನುರಾಗ ಪ್ರೀತಿ ವಿಶ್ವಾಸಗಳು ತುಂಬಿರುವಂಥ ಸಂದರ್ಭಗಳು ಬರುವಂಥ ಸಾಧ್ಯತೆಗಳಿರುತ್ತೆ. ದುಸ್ಥಾನ ವಿಪರೀತ ರಾಜಯೋಗ ಈ ಸಂದರ್ಭದಲ್ಲಿತ್ತು ಈ ವಾರದಲ್ಲಿ. ಆದರೆ ವಾರ ಆರಂಭದಲ್ಲಿ ಪರವಾಗಿರೋದಿಲ್ಲ, ವಾರ ಅಂತ್ಯದಲ್ಲಿ ಆ ರಾಜಯೋಗ ಹೊರಟೋಗ್ತದೆ. ರಾಜಯೋಗ ಅಂತಂದರೆ ಸಾಮಾನ್ಯವಾಗಿ ಹೇಗಿರುತ್ತೆ ವಿಪರೀತ ರಾಜಯೋಗ ಅಂತಂದರೆ, ಏನು ಆಗದೇ ಇಲ್ವೇನೋ ಅನ್ನೋ ರೀತಿಯಾದಂಥ ಕೆಲಸ ಪಟ್ಟನ್ನು ಸಕ್ಸಸ್ ಆಗಿಬಿಡ್ತದೆ. ಅದೊಂದು ಯೋಗ ಈ ವಾರದಲ್ಲಿ ಇದೆ ನಿಮಗೆ, ವಾರ ಆರಂಭದಲ್ಲಿ. ಆದರೆ ಅಲ್ಲೇ ಆಗಬೇಕಾಗತ್ತೆ. ಶುಕ್ರ ಬಲ ಪಡ್ಕೊಳ್ತಾ ಇದ್ದಾನೆ. ಹಾಗಾಗಿ ನಿಮಗೆ ಯಾವುದೋ ಒಂದು ಹೆಣ್ಣು ಮಗಳ ಸಹಕಾರ, ಮಗಳಾಗ್ಬೋದು, ಹೆಂಡತಿ ಆಗ್ಬೋದು, ಅಥವಾ ತಾಯಿ ಆಗ್ಬೋದು, ಅವರ ಸಹಕಾರ ನಿಮಗೆ ಪ್ರಾಪ್ತಿಯಾಗಿ ನಿಮ್ಮ ಸಮಸ್ಯೆಗಳು ಬಗೆಹರಿತಕ್ಕಂಥ ಲಕ್ಷಣಗಳು ಕೂಡ ಬರಬಹುದು ಅಂತಕ್ಕಂಥ ರೀತಿಯಲ್ಲೇ ಕಾಣ್ತದೆ. ಲಾಭ ಪ್ರಭಾವ ಸ್ನೇಹಿತರು ಅಂತಕ್ಕಂಥದ್ದು, ಆತ್ಮೀಯರು ಅಂತಕ್ಕಂಥದ್ದು, ಮಿತ್ರರು ಅಂತಕ್ಕಂಥವ್ರು ಅವರೇ ಮೋಸಕ್ಕೆ ಮಾಡುವಂಥ ಅಥವಾ ಮೋಸವನ್ನು ಮಾಡುವಂಥ ಸ್ಥಿತಿಯೂ ಬರಬಹುದು.
ಜಾಗ್ರತೆಯಿಂದ ಹೆಜ್ಜೆಯನ್ನು ಇಡ್ತಕ್ಕಂಥದ್ದು ಸೂಕ್ತ. ಈ ಸಂದರ್ಭ ಸಾಲ ಮಾಡಿದ್ರಿಂದ ತೀರ್ಸೋದಕ್ಕಾಗೋದಿಲ್ಲ. ಅದೊಂದು ವಿಚಾರದಲ್ಲಿ ಭಾಳ ಎಚ್ಚರಿಕೆಯಿಂದ ಇರಿ ಮಕರ ರಾಶಿನವರು. ಗಣಪತಿಗೆ ಮೋದಕದ ನೈವೇದ್ಯವನ್ನು ಮಾಡಿ ಒಂದು ಪುಟ್ಟ ಮಕ್ಕಳಿಗೆ ಒಂದು 8 ಜನಕ್ಕೆ ಹಂಚಿ ನೋಡಿ, ನಿಮಗೆ ಆ ಸಂತೃಪ್ತಿ, ಸಮಾಧಾನ, ಅದರಿಂದ ಬರ್ತಕ್ಕಂಥ ಫಲ ನಿಮಗೆ ಅನುಭವಕ್ಕೆ ಬರ್ತದೆ ಮಕರ ರಾಶಿನವರು. ಇನ್ನು ಕುಂಭರಾಶಿನವರಿಗೆ ಸಂಬಂಧಪಟ್ಟಂತೆ ಸ್ವಂತ ಉದ್ಯಮ, ವ್ಯಾಪಾರ, ವ್ಯವಹಾರ ಅಂತಕ್ಕಂಥದ್ದು ಅವಕಾಶಗಳು ಬರೋದಕ್ಕೆ ದಾರಿಯಾಗ್ತಕ್ಕಂಥ ಸಂದರ್ಭಗಳೆಲ್ಲವೂ ಕೂಡ ಇರುತ್ತೆ. ಬಟ್ ಅವಕಾಶಗಳನ್ನು ಉಪಯೋಗಿಸ್ಕೊಳ್ತಕ್ಕಂಥ ಸ್ಥಿತಿನಲ್ಲಿ ನೀವಿರೋದಿಲ್ಲ. ಏನೋ ಎಡವಟ್ಟು ತೀರ್ಮಾನಗಳಾಗತ್ತೆ, ಏನೋ ತಪ್ಪು ತೀರ್ಮಾನಗಳಾಗತ್ತೆ, ಏನೋ ಸ್ವಲ್ಪ ವಿರೋಧಗಳನ್ನು ಕಟ್ಟಿಕೊಳ್ತಕ್ಕಂಥ ಪರಿಸ್ಥಿತಿಗಳು ನಿಮಗೆ ಗೊತ್ತಾಗದಂಥ ರೀತಿಯಲ್ಲಿ ಆಗ್ತದೆ. ಚಟುವಟಿಕೆಗಳು ಅಂತಕ್ಕಂಥದ್ದು ಏನೋ ಹೆಸರು, ಕೀರ್ತಿ, ಪ್ರತಿಷ್ಠೆ ಏನೋ ಮಾಡಬೇಕು ಆಗೋದಿಲ್ಲ. ಎಲ್ಲೋ ಗೌರವ ಪ್ರಾಪ್ತಿ ಆಗಬೇಕು ಅನ್ನೋ ರೀತಿಯಲ್ಲಿ ನಿರೀಕ್ಷಣೆಗಳನ್ನು ಇಟ್ಕೊಂಡಿರ್ತೀರಿ, ಬರೋದಿಲ್ಲ. ಅಲ್ಲೇನೋ ಅಸಮಾಧಾನ ಆಗತ್ತೆ. ಹಿಂಗೆ ನಡ್ಕೊಳ್ಬೇಕಾಗಿತ್ತಾ ಇಲ್ಲಿ ಅನ್ನುವಂಥ ವಾತಾವರಣಗಳು ಬರುವಂಥ ಸಾಧ್ಯತೆಗಳಿರುತ್ತೆ. ಹುಷಾರಾಗಿ ನೋಡಿಕೊಳ್ಳಿ ಅಂಥ ವಿಷಯಗಳಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ. ಇನ್ನು ಹಣಕಾಸಿನ ವಿಚಾರ ಸ್ವಲ್ಪ ಕೊರತೆಯನ್ನು ಎದುರಿಸುವಂಥ ಸಾಧ್ಯತೆಗಳಿರುತ್ತೆ, ಹಾಗಾಗಿ ನೋಡಿಕೊಳ್ಳಿ. ಬಂಧು ಬಾಂಧವರ ಜೀವನದಲ್ಲಿ ಏನೋ ಸಣ್ಣ ಪುಟ್ಟದಾದಂಥ ಘಟನೆಗಳು ಮತ್ತು ಬಂಧು ಬಾಂಧವರಿಂದ ಅಂತರವನ್ನು ಕಾಯ್ದುಕೊಳ್ತಕ್ಕಂಥ ಸ್ಥಿತಿ, ನೆರೆಹೊರೆಯಿಂದ ಸ್ವಲ್ಪ ಮೋಸವೇನಾದರೂ ಆಗುತ್ತೆ ಅನ್ನೋ ರೀತಿಯಾದಂಥ ಆತಂಕ, ನಂಬಿಸಿ ಮೋಸ ಮಾಡುವಂಥವರೇ ಕುಟುಂಬಸ್ಥರೇ ಅಥವಾ ಆತ್ಮೀಯರೇ, ಬಂಧುಗಳೇ ಆಗಿ ನಿಮಗೆ ಪರಿವರ್ತನೆ ಆಗಿಬಿಡ್ತಾರೆ. ಅದೊಂದು ದೊಡ್ಡ ಸಮಸ್ಯೆ ನಿಮಗೆ ಈ ವಾರದಲ್ಲಿ. ತಾಯಿಯ ಸಹಕಾರ ಸಿಗೋದಕ್ಕೆ ದಾರಿ ಇದೆ. ತಾಯಿಯೊಂದಿಗೆ ಒಂದು ಪ್ರೀತಿ, ವಿಶ್ವಾಸ, ಅನುರಾಗ ಪ್ರಾಪ್ತಿಯ ಯೋಗ ಫಲಗಳಿದೆ. ಆರೋಗ್ಯದ ವಿಚಾರ ಸಂಬಂಧಪಟ್ಟಂತೆ ಅಂಥ ಗಂಭೀರವಾದಂಥ ಸಾಧ್ಯತೆಗಳ್ಯಾವುದು ಕಂಡು ಬರೋದಿಲ್ಲ. ಸಣ್ಣ ಪುಟ್ಟದಾದಂಥ ವ್ಯತ್ಯಾಸಗಳಾದರೆ ವಾರ ಮಧ್ಯಭಾಗದಲ್ಲಿ ಏನಾದರೂ ಆಗಬೇಕು, ಬಿಟ್ಟರೆ ಅಂಥ ತೊಂದರೆಗಳಾಗುವಂಥ ಸಾಧ್ಯತೆಗಳಿರೋದಿಲ್ಲ. ಆರೋಗ್ಯದ ವಿಚಾರಗಳಿಗೆ ಸಂಬಂಧಪಟ್ಟಂತೆ ರವಿಯ ಪ್ರಭಾವ, ನಿಮ್ಮ ಸಂಗಾತಿ ತುಂಬ ಹಠ, ಕೋಪ, ಮಂಡುತನ ಇದೆಲ್ಲವನ್ನೂ ಕೂಡ ಪ್ರದರ್ಶನ ಮಾಡ್ತಕ್ಕಂಥದ್ದು, ಯಾರು ಬಗ್ಗುವಂಥ ಸ್ಥಿತಿನಲ್ಲಿರೋದಿಲ್ಲ. ನಾನು ಸರಿ ಈ ಸ್ಥಿತಿಯೇ ನಿಮ್ಮನ್ನು ಸ್ವಲ್ಪ ಇಕ್ಕಟ್ಟಿಗೆ ಸಿಕ್ಕಾಕ್ಸುತ್ತೆ. ಹಾಗಾಗಿ ಹುಷಾರು. ಅಷ್ಟಮ ಪ್ರಭಾವ, ಏನೋ ತೊಂದರೆ ತಾಪತ್ರೆಗಳೇನು ಆಗೋದಿಲ್ಲ. ನೀವು ಏನೋ ನೆಗೆಟಿವ್ ಥಾಟ್ಸ್ ಮಾಡ್ತಿರಲ್ಲ, ಆ ಟೈಪ್ ಯಾವುದೂ ಆಗೋದಿಲ್ಲ. ಯಾವುದೇ ಗಂಭೀರ ಸಮಸ್ಯೆಗಳಂತೂ ಕೂಡ ಈ ವಾರದಲ್ಲಿ ನಿಮಗೆ ಪ್ರಾಪ್ತಿಯ ಸ್ಥಿತಿ ಇಲ್ಲ. ಚಿಂತೆ ಮಾಡುವಂಥದ್ದು ಬೇಡ. ವಿದ್ಯಾಭ್ಯಾಸದಲ್ಲಿ ಸ್ವಲ್ಪ ಅನುಕೂಲವಾಗುವಂಥ ಯೋಗ ಫಲಗಳಿದೆ. ಉದ್ಯೋಗ ನಷ್ಟವಾಗುವಂಥದ್ದು ಒಂದು. ಎರಡನೇದಾಗಿ ಮೇಲಧಿಕಾರಿಗಳಿಂದ ಕೆಲಸ ಕಾರ್ಯಗಳು ಆಗೋದಿಲ್ಲ. ಅದೊಂದು ದೊಡ್ಡ ಮೈನಸ್ ಇದೆ ಈ ವಾರ. ಲಾಭದ ಪ್ರಮಾಣ, ಸ್ನೇಹಿತರಿಂದ ಒಂದು ಎಷ್ಟೇ ಪ್ರೀತಿ ವಿಶ್ವಾಸವನ್ನು ತೋರಿಸಿದ್ರು ಅಲ್ಲೇನೋ ಒಂದು ಕುತಂತ್ರದ ಒಂದು ಬುದ್ಧಿಯನ್ನು ತೋರಿಸ್ತಾರೆ. ನಿಮಗೆ ತುಂಬ ಆತ್ಮೀಯತೆಯಿಂದ ಇರುವಂಥವ್ರು ಅಥವಾ ತುಂಬ ಆತ್ಮೀಯ ಸ್ನೇಹಿತರು ಏನೋ ಒಂದು ಕುತಂತ್ರ ಆಗ್ತಾಯಿದೆ ಅನ್ನೋ ರೀತಿಯಲ್ಲಿ ಏನೋ ಘಟನೆಗಳು ನಡೆಯುವಂಥ ಸಾಧ್ಯತೆಗಳಿರುತ್ತೆ ಅಷ್ಟೇ. ಮಿಕ್ಕಿದ್ದೇನು ತೊಂದರೆ ಇಲ್ಲ. ಪರಿಹಾರ ಏನು ಮಾಡ್ಕೊಳ್ಬೇಕಾಗತ್ತೆ ಈ ಸಂದರ್ಭ ಅಂತಕ್ಕಂಥ ಶುಕ್ರ ಬಲವಾಗ್ತಾ ಇದ್ದಾನೆ. ಗುರುದು ಅಷ್ಟೊಂದು ಪ್ರಬಲವಾದಂತಹ ಬಲವನ್ನು ಕೊಡೋದಿಲ್ಲ. ಇನ್ನು ಶನಿ ನಿನ್ನ ಜನ್ಮ ಶನಿ, ಹಾಗಾಗಿ ಅವನದೊಂದು ಕಾಟ ಬೇರೆ ಇದೆ ನಿಮಗೆ. ಹಾಗಾಗಿ ಇವೆಲ್ಲವನ್ನು ಕೂಡ ಸ್ವಲ್ಪ ಸರಿದೂಗಿಸಬೇಕು ಅನ್ನುವಂಥ ರೀತಿಯಲ್ಲಿರುವಂಥವ್ರು ಔದುಂಬರ ವೃಕ್ಷದ ಎಲೆಯನ್ನು ತೆಗೆದುಕೊಳ್ಳಿ. ಆ ಎಲೆಯನ್ನು ತೆಗೆದುಕೊಂಡು ಅದರಿಂದ ಸ್ವಲ್ಪ ಹಾರ ಮಾಡಿ, ಆ ಎಲೆಯಿಂದ ಹಾರ ಮಾಡಿ ಕಟ್ಟಿಬಿಟ್ಟು ಆ ಹಾರವನ್ನು ತೆಗೆದುಕೊಂಡು ಹೋಗಿ ಗಣಪತಿಗೆ ಸಮರ್ಪಣೆ ಮಾಡಿ. ನನ್ನ ಪ್ರಕಾರ ಇದನ್ನು ಮಾಡಿ ಸಾಮಾನ್ಯವಾಗಿ ಇದನ್ನೇನಾದರೂ 21 ವಾರ ಗುರುವಾರ ಮಾಡಿದ್ರು ಅಂದರೆ ಏನೋ ಮುಖ್ಯವಾದಂಥ ತುಂಬ ಆಗಲೇಬೇಕು ಅನ್ನೋದಕ್ಕೆ ಏನೋ ವಿಘ್ನಗಳು ಬರ್ತಾ ಇದೆ ಅಂದರೆ ಸಾಮಾನ್ಯವಾಗಿ ಅದೆಲ್ಲ ಒಡೆದಾಕತ್ತೆ. ಆ ಒಂದು ತಂತ್ರವನ್ನು ನಿಮಗೆ ಹೇಳ್ತಿದ್ದೀನಿ ಇವತ್ತು ಈ ವಾರದಲ್ಲಿ ಅದನ್ನು ಮಾಡಿ. ನಿಮಗೆ ಈ ವಾರದಲ್ಲಿ ಏನಿರ್ತವೋ ವಿಘ್ನಗಳೆಲ್ಲ ಒಡೆದಾಕ್ಕೊಳ್ಳುತ್ತದೆ. ಇನ್ನು ಮೀನರಾಶಿನವರಿಗೆ ಸಂಬಂಧಪಟ್ಟಂತೆ ಸ್ವಂತ ಉದ್ಯಮ, ವ್ಯಾಪಾರ, ವ್ಯವಹಾರ ಅಂತಕ್ಕಂಥದ್ದು ಹೇಗಿರುತ್ತೆ? ಮೇಲ್ಮುಖವಾಗಿ ಎಲ್ಲವೂ ಕೂಡ ಚೆನ್ನಾಗಿರುತ್ತೆ. ಲಾಭ ಆಯಿತು, ಕೆಲಸ ಆಯಿತು, ಮತ್ತೊಂದಾಯಿತು, ಮಗದೊಂದಾಯಿತು ಅಂತಕ್ಕಂಥ ರೀತಿಯಲ್ಲಿ ಕಾಣ್ತದೆ. ಕೊನೆಗೆ ನೋಡಿದರೆ ಏನೂ ಇಲ್ಲ ಅನ್ನೋ ಕಂಡೀಷನ್ಸು. ಬೆಳಗಿಂದ ಸಾಯಂಕಾಲದಾಗ ಬಿಡುವಿಲ್ಲದಂಥ ರೀತಿಯಲ್ಲಿ ಕೆಲಸ ಆಗಿರ್ತದೆ. ಜನ ಬಂದಿರ್ತಾರೆ, ವ್ಯಾಪಾರ ಮಾಡಿರ್ತೀರಿ ಅಥವಾ ಬಿಸ್ನೆಸ್ ಮಾಡಿರ್ತೀರಿ. ಲಾಸ್ಟಿಗೆ ಗಲ್ಲ ತೆಗೆದು ನೋಡಿದ್ರೆ ಲಾಭನೇ ಇಲ್ಲ ಅನ್ನೋ ರೀತಿಯಾದ ಕಂಡೀಷನ್ಸ್ ಇರುತ್ತೆ. ಏನು ದುಡ್ಡೇ ಇಲ್ವಲ್ಲ ಅನ್ನೋ ರೀತಿಯಾದಂಥ ಪರಿಸ್ಥಿತಿ.
ಆ ಸ್ಥಿತಿ ಈ ವಾರದಲ್ಲಿ ಬರೋದಕ್ಕೆ ದಾರಿ ಇದೆ. ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಷ್ಟೊಂದು ಅನುಕೂಲದ ಸ್ಥಿತಿ ಇಲ್ಲ. ಕೌಟುಂಬಿಕವಾಗಿಯೂ ಸ್ವಲ್ಪ ಬೇಸರವಾಗ್ತಕ್ಕಂಥ ಸ್ಥಿತಿ ಬರಬಹುದು. ಮಾತಿನಲ್ಲಿ ಸ್ವಲ್ಪ ಹಿಡಿತ, ಏನೋ ಮಾತಾಡೋಕ್ಕೋಗಿ ತಪ್ಪು ಮಾತನಾಡಿ ಸಮಸ್ಯೆ ಸಿಕ್ಕಾಕ್ಕೊಳ್ತಕ್ಕಂಥ ಸ್ಥಿತಿ ಬರೋದಕ್ಕೆ ದಾರಿ ಇದೆ. ಬಂಧು ಬಾಂಧವರಿಂದ ತೊಂದರೆಗಳಾಗ್ತಕ್ಕಂಥದ್ದು, ನೆರೆಹೊರೆಯಿಂದ ತೊಂದರೆಗಳಾಗ್ತಕ್ಕಂಥದ್ದು, ಕಲಹಗಳಾಗ್ತಕ್ಕಂಥ ಸಂದರ್ಭ. ಯಾರು ನಿಮಗೆ ಕೆಡುಕನ ಮಾಡಬೇಕಾಗಿದೆಯೋ ಅವನು ಹೋಗಿಬಿಟ್ಟು ಬಲ ಪಡ್ಕೊಳ್ತಾ ಹಾಗಾಗಿ ಅವನು ನಿಮಗೆ ಕಾಟವನ್ನು ಕೊಡ್ತಾನೆ. ಹೆಣ್ಣು ಮಕ್ಕಳೊಂದಿಗೆ ಸ್ವಲ್ಪ ಜಾಗ್ರತೆಯಿಂದ ನಡವಳಿಕೆಯನ್ನು ತೋರಿಸಿ, ಅವರು ತಾಯಿ ಆಗಿರ್ಬೋದು, ಮಗಳಾಗಿರ್ಬೋದು, ಸಹೋದರಿ ಆಗಿರ್ಬೋದು, ಹೆಂಡತಿ ಆಗಿರ್ಬೋದು, ಸ್ನೇಹಿತೆ ಆಗಿರ್ಬೋದು, ಪರಿಚಯಸ್ಥರಾಗಿರ್ಬೋದು, ಯಾರಾದರೂ ಆಗಿರಲಿ, ಸ್ವಲ್ಪ ಜಾಗ್ರತೆಯಿಂದ ಗೌರವವನ್ನು ಕೊಟ್ಟು ನಡೆದುಕೊಳ್ತಕ್ಕಂಥದ್ದು ಸೂಕ್ತ. ಗೌರವವನ್ನು ಕೊಟ್ಟು ನಡೆಯಲಿಲ್ಲ, ಸಾಮಾನ್ಯವಾಗಿ ನಿಮಗೆ ತೊಂದರೆ ಕಟ್ಟಿಟ್ಟ ಬತ್ತೆ. ಈ ವಾರ ಸಾಮಾನ್ಯ ಶುಕ್ರನ ಪ್ರಭಾವ ಮುಂದಕ್ಕೆ ಹೋಗೋರ್ಗೂ ಅದಿರುತ್ತೆ ನಿಮಗೆ. ಸ್ಥಿರಾಸ್ತಿ ವ್ಯವಹಾರ ಕೈ ಹಾಕಲೇಬೇಡಿ, ತಗಾದೆಗಳಿರ್ತದೆ. ವಿದ್ಯಾಭ್ಯಾಸ ತೊಡಕುಗಳು ಜಾಸ್ತಿ. ಅನಾರೋಗ್ಯ ಕಾರಣಗಳಿಂದ, ಒತ್ತಡಗಳಿಂದ ಸ್ವಲ್ಪ ವಿದ್ಯಾಭ್ಯಾಸಗಳಲ್ಲಿ ಅನುಕೂಲವನ್ನು ನೋಡೋದಕ್ಕೆ ಸಾಧ್ಯವಾಗುವುದಿಲ್ಲ ಅನ್ನೋ ರೀತಿಯಾದಂಥ ಸ್ಥಿತಿ ನಿರ್ಮಾಣವಾಗ್ತದೆ. ಸ್ವಲ್ಪ ಪಿತ್ತದೋಷಗಳು, ಎಕ್ಸಸ್ ಆಫ್ ಈಟು, ಕಣ್ಣು ಹುರಿ ಬರತಕ್ಕಂಥದ್ದು, ತಲೆನೋವು ಬರತಕ್ಕಂಥದ್ದು, ಇಂಥವೇನಾದರೂ ನಿಮಗೆ ಈ ವಾರದಲ್ಲಿ ಕಾಡಾಟವನ್ನು ಕೊಡಬಹುದು ಅಂತಕ್ಕಂಥ ರೀತಿಯಲ್ಲಿ ಕಾಣ್ತದೆ. ದಾಂಪತ್ಯದಲ್ಲಿ ಕಲಹ ಇರ್ತದೆ, ಪಾಲುದಾರಿಕೆ ವ್ಯವಹಾರದಲ್ಲಿ ಕಲಹ ಇರ್ತದೆ. ಎರಡನೇ ಮಕ್ಕಳಿಂದ ಸ್ವಲ್ಪ ತಾಪತ್ರಯಕ್ಕೆ ಸಿಕ್ಕಾಕ್ಕೊಳ್ತಕ್ಕಂಥ ಸ್ಥಿತಿಯೂ ಕೂಡ ಬರಬಹುದು. ಭವಿಷ್ಯದ ಚಿಂತನೆಗಳು ವಿಪರೀತವಾಗಿ ಗೊಂದಲಕ್ಕೀಡು ಮಾಡ್ತದೆ. ಏನಾಗ್ಬಿಡ್ತದೋ, ಎತ್ತಾಗ್ಬಿಡ್ತದೋ, ಗಾಬರಿ, ಆತಂಕ, ಸಂಕಟ, ವೇದನೆ, ಹೇಳ್ಕೊಳಕ್ಕಾಗಲ್ಲ, ತಳಮಳ. ಈ ಪರಿಸರ ಭವಿಷ್ಯದ ಯೋಚನೆ ಮಾಡಿಕೊಂಡು ಉದ್ಯೋಗ ಬದಲಾವಣೆ ಮಾಡೋದಕ್ಕೆ ಹೋಗಬೇಡಿ, ಸ್ಥಳ ಬದಲಾವಣೆ ಮಾಡೋದಕ್ಕೆ ಹೋಗಲೇಬೇಡಿ. ಅಷ್ಟೊಂದು ಚೆನ್ನಾಗಿಲ್ಲ ಈ ಸಂದರ್ಭ, ಈ ವಾರ ಅಂತಕ್ಕಂಥದ್ದು. ಏನು ಮಾಡ್ಕೊಳ್ಬೇಕು ಈ ವಾರ ಪರಿಹಾರ? ಮೀನರಾಶಿನವರು ಅಂತಕ್ಕಂಥ ರೀತಿಯಲ್ಲಿ ನೋಡಿದ್ರೆ ಸಾಧ್ಯವಾದಷ್ಟು ಈ ವಾರ ಮೃತ್ಯುಂಜಯನ ಆರಾಧನೆಯನ್ನು ಮಾಡ್ತಕ್ಕಂಥದ್ದು ಒಂದು. ಎರಡನೇದಾಗಿ ಶ್ರೀ ಅಮ್ಮನವರ ದೇವಸ್ಥಾನದಲ್ಲಿ ತಪ್ಪದೆ ನಿಂಬೆಹಣ್ಣಿನ ಹಾರವನ್ನು ಸಮರ್ಪಣೆ ಮಾಡಿ. ಅಂದರೆ ಅಮ್ಮನವರ ದೇವಸ್ಥಾನದಲ್ಲಿ ಆಗುವಂಥ ಆಪತ್ತು, ಅವಮಾನ, ಅನಾರೋಗ್ಯ ಅಂತಕ್ಕಂಥದ್ದು ತಪ್ಪುತ್ತೆ. ಒಳ್ಳೆಯದಾಗಲಿ. ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಮಾನವ ಧರ್ಮಕ್ಕೆ ಜಯವಾಗಲಿ. ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ.